ಹರಿ ಓಂ. ಸೂಪರ್ ಸೋಲ್ ಫೌಂಡೇಶನ್ನ ವೇದಿಕ್ ವೆಲ್ನೆಸ್ ಪಾಡ್ಕಾಸ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ. ರಾಯರ ಆರಾಧನೆಯ ಪರ್ವಕಾಲ. ಈ ಸಮಯದಲ್ಲಿ ನಾವು ಆ ರಾಯರ ಗ್ರಂಥಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂತಂದರೆ ಹೇಗೆ ಸಾಧ್ಯ? ನಮ್ಮಂಥವ್ರಿಗೆ ಸಂಸ್ಕೃತನೂ ಕೂಡ ಬರಲ್ಲ, 2 ಅಕ್ಷರ ಕೂಡ ಏನೂ ಅರ್ಥ ಆಗಲ್ಲ. ಆದರೆ ನಿಜವಾಗಿ ರಾಯರನ್ನು ತಿಳ್ಕೊಬೇಕು ಅಂದರೆ ನಾವು ಅವರ ಗ್ರಂಥಗಳಿಂದ ಅಷ್ಟೇ ಸಾಧ್ಯ. ಹಾಗಾದರೆ ಯಾರನ್ನು ಕೇಳೋದು ನಾವು ರಾಯರ ಗ್ರಂಥಗಳ ಬಗ್ಗೆ? ವಿದ್ವಾಂಸರನ್ನೇ ನಾವು ಕೇಳಬೇಕು. ವೇದ ವಾಂಗ್ಮಯಕ್ಕೆ, ಸಾರಸ್ವತ ಪ್ರಪಂಚಕ್ಕೆ ರಾಯರು ಕೊಟ್ಟಿರುವಂತಹ ಕೊಡುಗೆ ಏನು, ಇದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ದೊಡ್ಡ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ರಾಘವೇಂದ್ರ ಆಚಾರ್ಯ ರಚ್ಚೂರಿ ಅವರು. ಅವರಿಗೆ ಸ್ವಾಗತ ಮಾಡ್ತೀನಿ. ಆಚಾರ್ಯ, ಸ್ವಾಗತ ಪಾಡ್ಕಾಸ್ಟ್ಗೆ. ಚಿಕ್ಕದಾಗಿ ಹೇಳಬೇಕು ಅಂದರೆ ರಾಘವೇಂದ್ರ ಆಚಾರ್ಯ ರಚ್ಚೂರಿ ಅವರು ನನ್ನ ಗುರುಗಳು. ಏನೂ ಗೊತ್ತಿಲ್ಲದೆ ಇರುವಂತಹ ನಾನು ಫೈನಾನ್ಷಿಯಲ್ ವರ್ಲ್ಡಲ್ಲಿ ಇದ್ದವನಿಗೆ ಒಂದು 12 ವರ್ಷದ ಹಿಂದೆ ನಾನು ಆಚಾರ್ಯನ ಭೇಟಿ ಮಾಡಿದೆ. ಆಗ ಅವರು ಶಾಸ್ತ್ರದ ಸಣ್ಣ ಪರಿಚಯ ಮಾಡಿಕೊಟ್ರು. ಈ ಸೂಪರ್ ಸೋಲ್ ಫೌಂಡೇಶನ್ ಆಗಲಿ, ವೇದಿಕ್ ವೆಲ್, ಇದಕ್ಕೆಲ್ಲ ಅಲ್ಲಿ ಒಂದು ಸರಿಯಾದ ಅಡಿಪಾಯ ಸಿಕ್ತು. ಹಾಗಾಗಿ ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ನನಗೆ ತುಂಬ ವಿಶೇಷ. ಅದರ ಜೊತೆಗೆ ಅವರು ವಿದ್ವಾಂಸರಷ್ಟೇ ಅಲ್ಲ, ವಿದ್ವಾಂಸರ ಆಗಕ್ಕೆ ಮುಂಚೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಟೆಕ್ನಾಲಜಿಕಲಿ ಒಂದು ದೊಡ್ಡ ಪೊಸಿಷನಲ್ಲಿದ್ದವರು. ಬಹಳ ವರ್ಷಗಳ ನಿರಂತರ ವೇದ ಅಭ್ಯಾಸದಿಂದ ಗುರುಕುಲದಲ್ಲಿ ಓದಿ ಸುಧಾ ಪಂಡಿತರಾಗಿ ಈಗ ಕಳೆದ 10-12 ವರ್ಷಗಳಿಂದ ಆತ್ಮಾಶ್ರಮ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಬಹಳಷ್ಟು ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಋಗ್ವೇದ ಭಾಷ್ಯದಲ್ಲಿ PhD ಮಾಡಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ರಾಯರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ರಾಯರ ಗ್ರಂಥಗಳಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅವರ ಹತ್ರ ಈ ಕೆಲವು ನಿಮಿಷಗಳಲ್ಲಿ ಅವರ ಸಮಯನ ತಗೊಂಡು ಅವರನ್ನು ಕೋರ್ಕೊಳ್ಳೋಣ, ನಮಗೆ ರಾಯರ ಬಗ್ಗೆ ತಿಳಿಸ್ಕೊಡಿ ಅಂತ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಈ ರಾಯರ ಆರಾಧನೆ ಬರ್ತಾ ಇದೆ. ಮತ್ತು ನಾವು ರಾಯರ ಆರಾಧನೆ ಬಂದಾಗ ರಾಯರ ಭಕ್ತರು ನಾವು. ನಮಗೇನಂದರೆ ಬರೀ ಪ್ರೀತಿ ಅಷ್ಟೇ. ರಾಯರು ಅಂದರೆ ಅವ್ರಿಗೆ ಹೋಗಬೇಕು, ನಮಸ್ಕಾರ ಹಾಕಬೇಕು, ಪ್ರೀತಿ ವಿಶ್ವಾಸದಿಂದ ಭಕ್ತಿಗಳಿಂದ ಅವರನ್ನು ಸೇವನೆ ಮಾಡ್ತೀವಿ. ಸೊ ಈ ಆರಾಧನೆ ಸಮಯದಲ್ಲಿ ಭಕ್ತರಾದ ನಾವು ಇದಷ್ಟನ್ನೇ ಅಲ್ಲದೆ ಬೇರೆ ಏನನ್ನು ಮಾಡಬೇಕು? ತಾವು ಏನು ಹೇಳ್ತೀರಾ? ನಮಗೆ ಯಾವ ಥರ ಮಾರ್ಗದರ್ಶನ ಮಾಡ್ತೀರಾ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ರಾಯರ ಆರಾಧನೆ ಇಡೀ ವಿಶ್ವದಲ್ಲಿ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾರೆ. ಎಲ್ಲ ವರ್ಗದವರು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಈ ರಾಯರ ಆರಾಧನೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಈ ವೈಭವ, ಈ ಆರಾಧನೆ, ಈ ಅನ್ನಸಂತರ್ಪಣೆ ದೊಡ್ಡದು, ಅದು ಮಾತ್ರ ಕಾಣ್ತಾ ಇರುತ್ತೆ. ಆದರೆ ರಾಯರ ನಿಜವಾದಂತಹ ಒಂದು ಕೊಡುಗೆ ಏನು ಅನ್ನೋದನ್ನು ತಿಳಿದುಕೊಂಡು ಅವರು ಹೇಳಿಕೊಟ್ಟಿರುವಂತಹ ಹಾದಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡೋದು ಬಹಳ ಮುಖ್ಯವಾಗುತ್ತೆ. ಮೊದಲನೆಯದ್ದು, ಅವರು ಏನು ಹೇಳಿದ್ದಾರೆ, ಅವರ ಗ್ರಂಥಗಳ ಉಪದೇಶದ ಸಾರ ಏನು, ಅದಷ್ಟಾದರೂ ನೀವು ಹೇಳಿದಂಗೆ ಎಷ್ಟೋ ನಾವು ಜನ್ಮಗಳಾದರೂ ಪೂರ್ಣವಾಗಿ ಅವರ ಆಳವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರ ಗ್ರಂಥಗಳ ಸಾರ ಏನು ಮತ್ತು ಗ್ರಂಥದ ಮೂಲಕವಾಗಿ, ಜ್ಞಾನದ ಮೂಲಕವಾಗಿ ಅವರು ಈ ಜಗತ್ತಿಗೆ ಕೊಟ್ಟಿರುವಂತಹ ಕೊಡುಗೆ ಏನು ಅಂತನ್ನುವುದನ್ನು ನಾವು ತಿಳಿದು ಅಂತಹ ಮಹಿಮಾನ್ವಿತರಾದ ರಾಯರನ್ನು ನಾವು ಇವತ್ತು ಆರಾಧನೆ ಮಾಡ್ತಾ ಇದ್ದೇವೆ ಅಂತ ತಿಳಿದು ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡಿದಾಗ ಅದರಿಂದ ಎಲ್ಲ ವಿಧವಾಗಿಯೂ ಕೂಡ ನಿಜವಾದ ರೀತಿಯಲ್ಲಿ ರಾಯರಿಗೆ ಸಂತೋಷವಾಗುವ ಆರಾಧನೆ ಮಾಡಿದ ಹಾಗಾಗತ್ತೆ ಅಂತ ನನ್ನ ವಿಶ್ವಾಸ. ಬಹಳ ಸೊಗಸಾಗಿ ಹೇಳಿದ್ರಿ. ಅಂದರೆ ಬರೀ ಒಂದು ನಮಸ್ಕಾರ ಹಾಕೋದ್ರಿಂದ, ಆರತಿ ಮಾಡೋದ್ರಿಂದ, ಅಲಂಕಾರ ಮಾಡೋದ್ರಿಂದ, ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲದೆ ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರಿ. ಆ ಅಲಂಕಾರ ಅವ್ರಿಗೆ ನಿಜವಾದ ಅಲಂಕಾರ ಆಗಬೇಕು. ಅದಕ್ಕೋಸ್ಕರ ಅವರ ಮಹಿಮೆ ತಿಳಿದಾಗ ಅದು ನ್ಯಾಚುರಲ್ ಆಗಿ ನಮ್ಮ ಭಕ್ತಿಭಾವ ಅದಕ್ಕೆ ಬರುತ್ತೆ. ಮಾತಾಡಿಸುವ ರೀತಿ ಆಗ ಬೇರೆ ಆಗುತ್ತೆ. ನಿಜವಾಗಲೂ ನಮಗೆ ಅನುಭವ ಬರುತ್ತೆ. ಅವರು ಹೇಳಿದ ಮಾತುಗಳನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಂಡಿದ್ದೇವೆ, ಅವರು ಹೇಳಿದ ಹಾಗೆ ನಡೆದಿದ್ದೇವೆ ಅಂತಂದಾಗ ಮನಸ್ಸಿಗೆ ಸಂತೃಪ್ತಿ. ಅದು ರಾಯರಿಗೆ ಬೇಕು. ರಾಯರು ಮೆಚ್ಚುವುದು ಅದನ್ನು ಹೊರತು ತುಂಬ ವೈಭವ ಮಾಡಿದ್ದಾರೆ ಅನ್ನೋದು ಅವರಿಗೆ ಎಲ್ಲ ಪರಿತ್ಯಾಗ ಮಾಡಿ ಅವರು ಧ್ಯಾನಕ್ಕೆ ಕುಳಿತಿದ್ದಲ್ವೇ. ಹೌದು ಆಚಾರ್ಯ.
ಆಚಾರ್ಯ, ಇವತ್ತಿನ ವಿಷಯ ಇರೋದೇ ರಾಯರ ಗ್ರಂಥಗಳ ಬಗ್ಗೆ ತಮ್ಮಿಂದ ತಿಳ್ಕೊಳ್ಬೇಕಾಗಿದೆ. ಈ ರಾಯರ ಗ್ರಂಥಗಳು ಅಂದರೆ ನಮಗೆ ಕೆಲವೆಲ್ಲ ಹೆಸರು ಗೊತ್ತು. ಪರಿಮಳ ಗ್ರಂಥ ಇದೆ, ಅವರು ಖಂಡಾರ್ಥ ಬರೆದಿದ್ದಾರೆ. ಆದರೆ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ರಾಯರು ಅವರ ಇಡೀ ಜೀವಿತ ಕಾಲದಲ್ಲಿ? ಆಶ್ಚರ್ಯ ಏನು ಅಂದರೆ, ಒಬ್ಬ ವ್ಯಕ್ತಿ ತಾವು ಜಗತ್ತಿಗೆ ಕೊಟ್ಟಂತಹ ಕೊಡುಗೆಯ ಆಧಾರದ ಮೇಲೆ ಅವರ ಮುಖ್ಯವಾದಂತಹ ಒಂದು ಸಂದೇಶ, ಅವರ ಹೆಸರನ್ನು ಅವರ ಗ್ರಂಥ ಹೆಸರಿನಿಂದಲೇ ನಾವು ಒಂದಾಗಿ ಕಾಣುವಂತಹದ್ದು. ನೀವು ಹೇಳಿದಿರಿ ಪರಿಮಳ ಅಂತ ಎಲ್ಲರಿಗೂ ಗೊತ್ತು ಅಂತ, ಅವರನ್ನು ಪರಿಮಳಾಚಾರ್ಯರು ಅಂತಲೇ ಕರೆಯೋದು. ಅಂದರೆ ಅವರ ಗ್ರಂಥ ಮತ್ತು ಅವರು ಅದು ಒಂದು ಬೇರೆ ಒಂದು ವಸ್ತು ಅಲ್ಲ ಅನ್ನೋ ಹಾಗೆ ಆ ವ್ಯಕ್ತಿಯನ್ನು ಗ್ರಂಥದ ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ, ಗ್ರಂಥವನ್ನು ಆ ವ್ಯಕ್ತಿಯ ರೂಪದಲ್ಲಿ ನಾವು ಕಾಣ್ತಾ ಇರ್ತೇವೆ. ಹಾಗಾಗಿ ಒಬ್ಬ ಮಹಾನುಭಾವರು ತಾವು ಇಂತಹ ಒಂದು ತಪಸ್ವಿಗಳಾಗಿ ಈ ವಾಂಗ್ಮಯ ತಪಸ್ಸನ್ನು ಒಂದು ಸೇವೆಯನ್ನು ಸಲ್ಲಿಸಿದಾಗ ಅವರ ಗ್ರಂಥಗಳ ಪರಿಚಯ ನಮಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ರಾಯರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. 1-2 ನಾವು ಜೀವನಮಾನದಲ್ಲಿ ಒಂದು ಗ್ರಂಥವನ್ನೇನಾದರೂ ಜಗತ್ತಿಗೆ ಉಪಯೋಗವಾಗುವಂಗೆ ಬರೆದ್ರೇ ಗ್ರೇಟ್, ತುಂಬ ಗ್ರೇಟ್ ಅಂತ ನಾನು ಅಂದ್ಕೊಳ್ತೇನೆ. ಅಂಥದ್ದು ಸುಮಾರು 45ಕ್ಕೂ ಹೆಚ್ಚು ಗ್ರಂಥಗಳನ್ನು ಅವರು ಸಂಸ್ಕೃತ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಕೆಲವೊಂದು ದೇವರ ನಾಮಗಳನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಪ್ರಧಾನವಾದಂತಹ ಅವರ ಕಾಂಟ್ರಿಬ್ಯೂಷನು ಸಂಸ್ಕೃತ ವಾಂಗ್ಮಯಕ್ಕೆ. ಸಂಸ್ಕೃತ ವಾಂಗ್ಮಯ ನಮ್ಮ ಇಡೀ ಸನಾತನ ಧರ್ಮಕ್ಕೆ ಮೂಲ. ಅದು ಅಂತಹ ಮೂಲ ಸ್ರೋತಸ್ಸನ್ನು ಅವರು ಹಿಡಿದು ಅದರಿಂದ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಸುಮಾರು 45ಕ್ಕೂ ಹೆಚ್ಚು ಗ್ರಂಥಗಳನ್ನು ಅವರು ನೀಡಿದ್ದಾರೆ. ಅಂತಹ ಗ್ರಂಥಗಳನ್ನು ನಾವು ಈ ಜನ್ಮದಲ್ಲಿ ಒಂದು ಸಲ ಪೂರ್ಣವಾಗಿ ಅಧ್ಯಯನ ಮಾಡಿದರೆ ಸಾಕು, ನಾವು ಜನ್ಮ ಸಾರ್ಥಕ ಅಂತ ನಾವು ತಿಳಿಯಬಹುದು. ಈ 45ಕ್ಕೂ ಹೆಚ್ಚು ಗ್ರಂಥಗಳನ್ನು ರಾಯರು ಬರೆದಿದ್ದಾರೆ ಅಂತ ತಾವು ಹೇಳಿದ್ರಿ. ಮಧ್ವಶಾಸ್ತ್ರದಲ್ಲಿ ರಾಯರ ಗ್ರಂಥಗಳ ಸ್ಥಾನ ಏನು, ಅದರ ಬಗ್ಗೆ ತಿಳಿಸ್ಕೊಡೋದಾದರೆ? ಅವಶ್ಯ. ಈ ನಮ್ಮ ವೈದಿಕ ವಾಂಗ್ಮಯದಲ್ಲಿ ಮೂಲಭೂತವಾಗಿ ಎಲ್ಲ ವೇದಗಳು ಎಲ್ಲರಿಗೂ ಮಾನ್ಯವಾಗಿರುವಂತಹದ್ದು, ಅಪೌರುಷೇಯವಾದಂತಹ ವೇದಗಳನ್ನು ಆಧರಿಸಿಕೊಂಡು ಎಲ್ಲ ಸಿದ್ಧಾಂತಗಳು ಬಂದಿವೆ. ಅದರಲ್ಲಿ ಮೊದಲನೇ ಜನರೇಷನ್ ಆಗಿ ವೇದಗಳಿಗೆ ಆರಂಭ ಅನ್ನುವಂಥದ್ದಿಲ್ಲ. ಆದರೆ ಮೊದಲನೇ ಜನರೇಷನ್ ಅಂತ ನಾವು ಹಿಡಿಯೋದು ಆ ವೇದಗಳಿಗೆ ಅರ್ಥವನ್ನು ತಿಳಿಸುವಾಗ ಒಬ್ಬೊಬ್ಬರ ಅಭಿಪ್ರಾಯ ಒಂದಾಗಬಹುದು. ಇದಕ್ಕೆ ಒಂದು ಸಮನ್ವಯ ಅಂತ ವೇದವ್ಯಾಸ ದೇವರು, ಸಾಕ್ಷಾತ್ ಭಗವಂತ ನಾರಾಯಣನೇ ವೇದವ್ಯಾಸರಾಗಿ ಅವತಾರ ಮಾಡಿ ಅದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡಿ ಕೊಟ್ಟಿರುವಂಥದ್ದು. ಅದನ್ನು ಸೂತ್ರ ಪ್ರಸ್ಥಾನ ಅಂತ ಕರೀತಾರೆ. ಸೊ ಈ ಸೂತ್ರ ಪ್ರಸ್ಥಾನವೇ ಎಲ್ಲ ನಮ್ಮ ವೇದಾಂತ ದರ್ಶನಗಳಿಗೆ ಮೂಲಭೂತವಾದಂತಹ ಪ್ರಸ್ಥಾನ. ಹಾಗಾಗಿ ಆ ಮೂಲ ಸ್ರೋತಸ್ಸು ವೇದ, ಅದಕ್ಕೆ ಅರ್ಥವನ್ನು ತಿಳಿಸುವಂತಹ ಒಂದು ಕಾರ್ಯ ಅನೇಕ ಮಹನೀಯರಿಂದ ನಡೆದಿದೆ. ಒಟ್ಟು ಒಂದು 3 ಜನರೇಷನ್ಸ್ ಆಗಿ ನಾವು ಇದನ್ನು ವಿಂಗಡಿಸಿಕೊಳ್ಳಬಹುದು. ಮೂಲಭೂತವಾಗಿ ಭಾಷ್ಯ ಗ್ರಂಥಗಳ ಒಂದು ಕಾಲ, ಅಂದರೆ ನೇರವಾಗಿ ಶ್ರುತಿಗಳನ್ನು ಇಂಟರ್ಪ್ರೆಟ್ ಮಾಡ್ತಾ ಭಾಷ್ಯ ಗ್ರಂಥಗಳು ಸೂತ್ರದ ಅಭಿಪ್ರಾಯವನ್ನು ಜನರಿಗೆ ತಿಳಿಸುವಂಥದ್ದು. ಸೂತ್ರಕಾರರು ಈ ವಿಧವಾಗಿ ಇಡೀ ವೇದಗಳಿಗೆ, 1-2 ವೇದಗಳಲ್ಲ, ಅನಂತವಾದ ವೇದಗಳು, ಅದು ಕೆಲವೊಂದು ನಮಗೆ ಸಿಕ್ಕಿವೆ, ಕೆಲವೊಂದು ಅನಂತ ಅಂದ ಮೇಲೆ ಅದು ನಮಗೆ ಪರಿಚಯನೂ ಇಲ್ಲ. ಹೀಗೆ ಪರಿಚಿತ ಆಗದೇ ಇರುವಂತಹ ವೇದರಾಶಿಯನ್ನು ಕೂಡ ತೆಗೆದುಕೊಂಡು ಅದರ ಸಾರವೇನು ಅಂತ ಹೇಳುವ ಕಾರ್ಯ, ಅದನ್ನು ತುಂಬ ಸಂಕ್ಷಿಪ್ತವಾದ ಮಾತುಗಳಲ್ಲಿ ವ್ಯಾಸರು ಬರೆದಿಟ್ಟಿದ್ದಾರೆ. ಅದರ ವ್ಯಾಖ್ಯಾನವಾಗಿ ಮಹಾಭಾರತವನ್ನೇ ಅಧ್ಯಯನ ಮಾಡಬೇಕು, ಭಾಗವತಾದಿ ಪುರಾಣಗಳನ್ನು ಅಧ್ಯಯನ ಮಾಡಬೇಕು. ಅದೆಲ್ಲ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಅಂತ ವೇದವನ್ನು ಅದೆಷ್ಟೆಲ್ಲ ಇಟ್ಟುಕೊಂಡು ನೋಡಿದ್ರೂ ನಮಗೆ ಸಂದೇಹಗಳು ಬರ್ತಾ ಇರುತ್ತೆ. ಅದಕ್ಕೆ ನಿರ್ಣಾಯಕವಾಗಿ ಕೆಲವೊಂದು ಮುತ್ತಿನಂಥ ಮಾತುಗಳನ್ನು ವ್ಯಾಸರು ಬರೆದಿಟ್ಟಿದ್ದಾರೆ. ಆದರೆ ಆ ಮಾತುಗಳ ಗೂಢ ಅಭಿಪ್ರಾಯ ಏನು ಅನ್ನೋದನ್ನು ಒಬ್ಬ ಭಾಷ್ಯಕಾರರು, ಸರ್ವಜ್ಞರಾದಂಥವರೇ ತಿಳಿಸಬಹುದು. ಅಂತಹದ್ದು ಶ್ರೀಮನ್ ಮಧ್ವಾಚಾರ್ಯರು ವಾಯುದೇವರೇ ಅವತಾರ ಮಾಡಿ ಆ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಅಂತಹ ಶ್ರೀಮದ್ ಆಚಾರ್ಯರ ಅನುಯಾಯಿ ಪರಂಪರೆಯಲ್ಲಿ ರಾಯರು ಬಂದಿದ್ದಾರೆ. ಶ್ರೀಮದ್ ಆಚಾರ್ಯರ ಭಾಷ್ಯ ಗ್ರಂಥಗಳು, ಅವರು ಬರೆದಿರುವಂಥದ್ದು 37 ಭಾಷ್ಯ ಗ್ರಂಥಗಳು, ಅನೇಕ
ಪ್ರಕರಣ ಗ್ರಂಥಗಳನ್ನು ಆಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಗ್ರಂಥಗಳು ಬಹಳ ಸಂಕ್ಷಿಪ್ತವಾಗಿ ಗಂಭೀರವಾಗಿರುವಂತಹ ಶೈಲಿಯಲ್ಲಿರೋದ ಕಾರಣ ಈ ಕಾಲದವರೆಗಂತೂ ಅರ್ಥವೇ ಆಗೋದಿಲ್ಲ. ನಮ್ಮ ಕಾಲಕ್ಕಲ್ಲ, ಹಿಂದಿನ ಕಾಲದಲ್ಲೂ ತುಂಬ ಕಷ್ಟಪಡುವರು. ಯಾಕಂದರೆ ಬೇರೆ ಬೇರೆ ಶತಮಾನಗಳಲ್ಲಿ ಸುಮಾರು 800 ಶತಮಾನದ ಹಿಂದಿನ ಒಂದು ವಿಷಯ ಅದು ಆ ಮಧ್ಯದವರೆಗೆ ಮತ್ತೆ ಬಂದವರಿಗೆ ಅದು ದುರವಗಾಹವಾಗಿದ್ದಾಗ ಮತ್ತೆ ಎರಡನೇ ಜನರೇಷನ್ ಗ್ರಂಥಕಾರರು ಬೇಕಾಯಿತು. ಭಾಷ್ಯ ಗ್ರಂಥಗಳ ವಿವರಣೆಯನ್ನು ಮಾಡುವುದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಜಯತೀರ್ಥರು, ಪದ್ಮನಾಭ ತೀರ್ಥರು, ಇವರೆಲ್ಲ. ಅದಕ್ಕೆ ಟೀಕಾಚಾರರು ಅಂತಲೇ ಅವರಿಗೆ ಹೆಸರು. ಟೀಕೆಯನ್ನು ಬರೆದಂತಹ ವ್ಯಾಖ್ಯಾನಕಾರರು ತುಂಬ ಮೇರು ಕೃತಿಗಳನ್ನು ಅವರು ಬರೆದುಕೊಟ್ಟಿದ್ದಾರೆ. ಆದರೆ ಅವುಗಳಲ್ಲಿರುವಂತಹ ಗಾಂಭೀರ್ಯ ಅದನ್ನೂ ನಮಗೆ ಪರಿಚಯ ಮಾಡುವಂತಹ ಕಾರ್ಯವನ್ನು ಮತ್ತೆ ವ್ಯಾಸರಾಯರು, ವಾದಿರಾಜರು, ಈ ರಘುತ್ತಮ ತೀರ್ಥರು ಇವರೆಲ್ಲರೂ ಕೂಡ ಮತ್ತೆ ಇನ್ನೊಂದು ಜನರೇಷನನ್ನು ಅವರು ಶುರು ಮಾಡ್ತಾರೆ. ಅದರಲ್ಲಿ ರಾಯರು ಕೂಡ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ರೀತಿಯಲ್ಲಿ ಇದನ್ನು ಟಿಪ್ಪಣಿ ಕಾಲ ಅಂತ, ಮೊದಲು ಭಾಷ್ಯದ ಕಾಲ, ಆಮೇಲೆ ಫಸ್ಟ್ ಜನರೇಷನ್, ಆಮೇಲೆ ಟೀಕಾ ಗ್ರಂಥಗಳ ರಚನೆಯ ಕಾಲ, ಅದು ಸೆಕೆಂಡ್ ಜನರೇಷನ್, ಟೀಕಾಕೃತ್ಪಾದರು ಜಯತೀರ್ಥರು. ಆಮೇಲಿನ 3ನೇ ಜನರೇಷನಲ್ಲಿ ವ್ಯಾಸರಾಜರಿಂದ ಆ ಒಂದು 3rd ಜನರೇಷನ್ ಆರಂಭವಾಯಿತು. ಹಾಗಾಗಿ ಇವರು ಆ ಕಾಲಕ್ಕೆ ಏನು ಒಂದು ಅವಶ್ಯಕತೆ ಇದೆ, ಬುದ್ಧಿ ಕಡಿಮೆ ಆಗ್ತಾ ಬರುವಂತಹ ಕಾಲದಲ್ಲಿ ಈ ಸಂಸ್ಕೃತ ಸನಾತನ ಧರ್ಮದಿಂದ ದೂರ ಜನ ಹೋಗ್ತಾ ಇರುವಷ್ಟು ಇವರಿಗೆ ಅದು ಪರಿಚಯ ಇಲ್ಲದೇ ಇರೋದರಿಂದ ಅದಕ್ಕೆ ಬೇಕಾಗಿರುವ ವಿಷಯಗಳನ್ನು ಸಂಗ್ರಹಿಸಿ ಅದನ್ನು ಸುಲಭವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಮುಂದೆ ಬರುವವರೆಗೆ ಇನ್ನದಷ್ಟೇ ಅರ್ಥ ಆಗದೇ ಇರುವಂತಹ ರೀತಿಯಲ್ಲಾದಾಗ 3rd ಜನರೇಷನ್ ವ್ಯಾಖ್ಯಾನಕಾರರು ಅದನ್ನೂ ವಿವರಿಸಿ, ಮತ್ತು ಕಾಂಟೆಂಪರರಿಯಾಗಿ ಏನೋ ಆಕ್ಷೇಪಗಳು ಬರುತ್ತೆ, ಹೊಸದಾಗಿ ಏನಾದರೂ ಅದಕ್ಕೆ ರಿಜಾಯಿಂಡರ್ ಸಿಗತ್ತೆ, ಅಂಥದ್ದಕ್ಕೆ ವಿಮರ್ಶೆಯನ್ನು ಕೂಡ ಮಾಡಿ ಅವರು ಈ ಒಂದು ಮಧ್ವ ವಾಂಗ್ಮಯಕ್ಕೆ ಒಂದು ಅನೂಚಾನವಾದಂತಹ ಏನು ಪರಂಪರೆಯಲ್ಲಿ ಬಂದಿರುವಂಥ ಸ್ಥಾನ ಇದೆ ಅದನ್ನು ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ತುಂಬ ತಮ್ಮ ಕೊಡುಗೆಯನ್ನು ಅವರು ನೀಡಿದ್ದಾರೆ. ಹೀಗೆ ಒಟ್ಟು 3 ಜನರೇಷನ್ಸಲ್ಲಿ ಇದು ಬೆಳೆದುಕೊಂಡು ಬಂದಿದೆ. ಅದನ್ನು ಈಗ ನಾವು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇಷ್ಟು ಆಳವಾದ ಜ್ಞಾನದ ಪರಂಪರೆ, ಅದನ್ನು ವ್ಯಾಖ್ಯಾನಕಾರರು ಟಿಪ್ಪಣಿಕಾರರ ಹಂತದಲ್ಲಿ ಬಂದಾಗ ಅವರ ಜವಾಬ್ದಾರಿ ಹೆಚ್ಚು. ಯಾಕಂದರೆ ಇಷ್ಟೂ ಗ್ರಂಥಗಳನ್ನು ಸ್ಪರ್ಶಿಸಬೇಕು. ಅಂದರೆ ಹಿಂದಿನ 2 ಜನರೇಷನ್ಸಲ್ಲಿ ಆಗಿರುವಂತಹ ಗ್ರಂಥಗಳು, ಅದಕ್ಕೆ ಬಂದಿರೋ ಎಕ್ಸ್ಪ್ಲನೇಷನ್ಸು, ಅದಕ್ಕೆ ಈಗ ಬರುವಂತಹ ಅಡೆತಡೆಗಳಿಗೆ ಉತ್ತರ ಕೊಡೋದು, ಭಾಷೆಯಿಂದ ಇರಬಹುದು ಅಥವಾ ಅರ್ಥದಿಂದ. ಆಮೇಲೆ ತಿಳಿಸುವ ಯಾರು ಓದುಗರಿದ್ದಾರೆ ಅವರ ಬುದ್ಧಿಯನ್ನು ಕೂಡ ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಅಂದರೆ ಆ ಕರೆಂಟ್ ಜನರೇಷನ್ಗೆ ಪಂಡಿತರಿಗೂ ಮಹಾವಿದ್ವಾಂಸರಿಗೂ ಅದರಲ್ಲಿ ಒಂದು ಅಂಶ ಇದೆ, ಇನ್ನೊಂದು ಪಾಮರರಿಗೂ ಒಟ್ಟು ಏನು ಹೇಳ್ತಾರೆ ಅನ್ನುವ ಸಾರವನ್ನು ತಿಳಿಸುವಂತಹ ದೃಷ್ಟಿಕೋನವು ಅದರಲ್ಲಿ ಇರುತ್ತೆ. ಸೊ ರಾಯರ ಗ್ರಂಥಗಳ ಮಹತ್ವ ದೊಡ್ಡದಾಗಿ ಬರುವಂಥದ್ದು ಈ 3ನೇ ಜನರೇಷನ್ನಲ್ಲಿ ಅವರನ್ನು ಈಗ ಅವರು 1621ರಿಂದ 1671ರವರೆಗೆ 50 ವರ್ಷ ಅವರು ಯತಿಗಳಾಗಿ ಇದ್ದವರು. ಆ ಕಾಲಮಾನದಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ಶಿವಾಜಿ ಎಲ್ಲ ಇದ್ದಂತಹ ಕಾಲ ಅದು. ಸೊ ಮರಾಠರ ಒಂದು ಆಳ್ವಿಕೆ ಇದ್ದಂತಹ ಕಾಲ. ಸೊ ಆ ಕಾಲದಲ್ಲಿ ಇರುವಂತಹ ಏನು ಗ್ರಂಥಗಳಿಗೆ ಅರ್ಥಗಳು ಮಾಡಬೇಕು ಅದನ್ನು ಮಾಡಿದ್ದಾರೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದು ಬಹಳ ತುಂಬ ಚೆನ್ನಾಗಿ ಹೇಳಿದ್ರಿ. ಈ 3rd ಜನರೇಷನ್, 2nd ಅದೆಲ್ಲ ಗೊತ್ತೇ ಇರಲಿಲ್ಲ ನಮಗೆ. ಅಂದರೆ ನಮಗೇನೋ ಗೊತ್ತು, ವೇದವ್ಯಾಸರು ಬ್ರಹ್ಮಸೂತ್ರ ಮಾಡಿದ್ದಾರೆ, ಜಯತೀರ್ಥರದು ಟೀಕಾ ಇದೆ ಅಂತ. ಮುಂದೆ ಹೋಗೋದಾದರೆ ಆಚಾರ್ಯ, ಇದರಲ್ಲಿ ಈ ಟಿಪ್ಪಣಿ ಅಂತ ತಾವು ಹೇಳಿದ್ರಿ. ಈ ಟಿಪ್ಪಣಿ ಅಂದರೆ ಏನು ಅಂತ, ಯಾಕೆಂದರೆ ನಮಗೆ ಟಿಪ್ಪಣಿ ಅಂದರೆ ನಾವು ಈಗ ನೀವೇ ಹೇಳಿದಾಗೆ ಅದು ಅರ್ಥ ನಾವು ಹೇಗೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅದನ್ನ. ಸೊ ಟಿಪ್ಪಣಿ ಅಂದರೆ ಇದರದ್ದು ಏನಾದರೂ ವೈಶಿಷ್ಟ್ಯ ಇರುತ್ತಾ? ಈ ಟಿಪ್ಪಣಿ ಯಾವ ಥರ ಈಗ ಓದೋರಿಗೆ ಈ 16ನೇ ಸೆಂಚುರಿನಲ್ಲಿ, ಆದರೆ 16ನೇ ಶತಮಾನದಲ್ಲಿ ಮಾಡಿರುವಂತಹ ಟಿಪ್ಪಣಿ ಈಗ 2025ರಲ್ಲಿ ನಮಗೆ ಯಾವ ಥರ ಅದು ಅನುಕೂಲ ಆಗುತ್ತೆ ಓದುಗರಿಗೆ ಅಂತ, ಎಸ್ಪೆಷಲಿ ವಿದ್ವಾಂಸರಿಗೆ ಓದುವಾಗ ಅಥವಾ ಪಾಠ ಪ್ರವಚನಗಳಲ್ಲಿ? ಮೂಲ ಗ್ರಂಥಗಳನ್ನು ನಾವು ಅನುಸರಿಸಿಯೇ ಪಾಠ ಪ್ರವಚನವನ್ನು ಮಾಡೋದು, ಜ್ಞಾನವನ್ನು ಪಡೆಯೋದಕ್ಕೆ. ಉದಾಹರಣೆಗೆ ಭಗವದ್ಗೀತೆಯನ್ನು ಎಲ್ಲರೂ ಅಧ್ಯಯನ ಮಾಡಬೇಕು, ಎಲ್ಲರೂ ಅಧ್ಯಯನ ಮಾಡೋ ಪ್ರಯತ್ನ ಪಡ್ತಾರೆ. ಆದರೆ
ಆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ನಮ್ಮ ಬುದ್ಧಿಯಲ್ಲಿದ್ದದ್ದನ್ನು ಅಲ್ಲಿ ಕಂಡರೆ ಆಗೋದಿಲ್ಲ. ಕೃಷ್ಣ ಏನು ಹೇಳಿದ್ದಾನೆ, ಕೆಲವರೆಲ್ಲ ಆ್ಯಸ್ ಇಟ್ ಈಸ್ ಅಂತಲೂ ನಾವು ಹೇಳ್ತೇವೆ ಅಂತಾರೆ. ಆ್ಯಸ್ ಇಟ್ ಈಸ್ ಅನ್ನೋದು ಎಲ್ಲಿಂದ? ವೇದವ್ಯಾಸರೋ ಅಲ್ಲ, ಈ ಕೃಷ್ಣನ ಬುದ್ಧಿಯಲ್ಲಿ ಆ್ಯಸ್ ಇಟ್ ಈಸ್ ಏನಿತ್ತೋ ಅದನ್ನು ಹೇಳ್ತಾ ಇದ್ದಾರಾ, ಇಲ್ಲ ಅವರ ಬುದ್ಧಿಯಲ್ಲಿ ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನೇ ಇಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದರಿಂದ ಗ್ರಂಥಕಾರರು ಒಂದು ಗ್ರಂಥವನ್ನು ನಮಗೆ ನೀಡಿದಾಗ ಮೂಲ ಗ್ರಂಥದ ಅರ್ಥ ಇದರಲ್ಲಿ ನಮಗೆ ಕಾಣಬೇಕು. ಸೊ ಹಾಗಾಗಿ ನಮಗೆ ಫ್ರೀಡಮ್ ಕೊಡ್ತಾರೆ. ಇದು ಮೂಲ ಗ್ರಂಥ, ಅದಕ್ಕೆ ಈ ರೀತಿಯಾಗಿ ವ್ಯಾಖ್ಯಾನ ನಾವು ಇಟ್ಟುಕೊಂಡ್ರೆ ಅವರು ಹೇಳುವಂತಹ ಮಾತುಗಳು ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ ಅವರೇ ಹೇಳಿರುವ ಮಾತುಗಳಿಗೆ ಒಂದು ಏಕವಾಕ್ಯತೆ ಬರುತ್ತೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಗ್ರಂಥಗಳನ್ನು ಅಧ್ಯಯನ ಮಾಡುವುದಕ್ಕೆ ಈ ವ್ಯಾಖ್ಯಾನ ಗ್ರಂಥಗಳು ಬಹಳ ಉಪಯುಕ್ತ. ಕೆಲವೊಂದು ಕಠಿಣ ಪದಗಳೇ ಬರಬಹುದು, ಅಥವಾ ಅದಕ್ಕೆ ವಿವರಣೆ ಒಂದು ನೀಡುವಂತಹ ಪ್ರಸಂಗ ಬರಬಹುದು. ಇದರ ಕಾಂಟೆಕ್ಸ್ಟೇ ಇಲ್ಲದೆ ಇದ್ದರೆ, ಮೇಯ್ನಾಗಿ ಈ ವೇದಗಳ ಒಂದು ವಿಚಾರಕ್ಕೆ ಬಂದಾಗ ಯಾವುದೋ ಕಾಲದಲ್ಲಿ ಯಾವತ್ತು ನಡೆದಿದೆಯೋ ಆ ವೃತ್ತ ಅಂತ ನಮಗೆ ಗೊತ್ತಿರೋದಿಲ್ಲ. ಯಾರು ಯಾರಿಗೆ ಹೇಳಿದ್ದಾರೆ, ಯಾವ ಅಭಿಪ್ರಾಯದಲ್ಲಿ ಇತ್ತು, ಇದೆಲ್ಲ ನಮಗೆ ತಿಳಿಯದೇ ಇದ್ದಾಗ ಆ್ಯಸ್ ಎ ಥರ್ಡ್ ಪರ್ಸನ್, ಆ್ಯಸ್ ಎ ಸ್ಪೆಕ್ಟೇಟರ್ ನಾವು ಕಾಮೆಂಟ್ ಮಾಡೋದು ಕೆಲವೊಂದು ಸಲ ತುಂಬ ಟ್ಯಾಂಜೆನ್ಷಿಯಲ್ ಆಗಿ ಆಗಿಬಿಡುತ್ತೆ. ಅಲ್ಲಿರೋದೇ ಏನೋ ನಾವು ತಿಳ್ಕೊಂಡಿದ್ದೋ ಏನೋ ಅಂತ ಆಗೋಗುತ್ತೆ. ಅದಕ್ಕೋಸ್ಕರ ಯಾವ ಸೂಕ್ಷ್ಮವಾದಂತಹ ಆ ಪದಗಳ ವಿನ್ಯಾಸ ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಏನೇ ಜ್ಞಾನ ಇದ್ರೂ ಯಾವಾಗ ನಾವು ಅದನ್ನು ಒಂದು ಮಾತಿನಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ಆವಾಗ ತುಂಬ ಒಂದು ಪೈಪ್ಲೈನ್ ಆಗಿಬಿಡುತ್ತೆ. ಒಂದು ಸಣ್ಣವಾದಂತಹ ಒಂದು ಪೈಪಲ್ಲಿ ತುಂಬ ಫೋರ್ಸಾಗಿ ವಾಟರನ್ನು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆ ಇಡೀ ವೇದದ ಒಂದು ಥಾಟನ್ನು ಶಬ್ದಗಳ ಮೂಲಕವಾಗಿ ಅದನ್ನು ಕನ್ವೆ ಮಾಡುವಾಗ ಒಬ್ಬೊಬ್ಬರಿಗೆ ಒಂದು ರೀತಿ ಅರ್ಥ ಆಗೋದಕ್ಕೆ ಅವಕಾಶಗಳಿರುತ್ತೆ. ಆದ್ದರಿಂದ ಪದಗಳಲ್ಲಿ ಬಹಳ ಸೂಕ್ಷ್ಮತೆ, ತೂಕ ಇರಬೇಕು. ವ್ಯಾಖ್ಯಾನ ಅದನ್ನು ಗಮನಿಸಿ ಸರಿಯಾದಂತಹ ತೂಕದಿಂದ ಮತ್ತು ಅದಕ್ಕೆ ಬೇಕಾಗಿರುವ ಎಲ್ಲ ಜಸ್ಟಿಫಿಕೇಷನನ್ನು ಕೊಡಬೇಕು. ಓದುಗರಿಗೆ ಅವ್ರಿಗೆ ಗೊತ್ತಾಗಬೇಕು. ನಾವು ಏನೋ ನಮ್ಮದೇ ಆದಂಥ ಒಂದು ಡೆಸಿಷನ್ ನಿಮ್ಮ ಮೇಲೆ ಹೇರ್ತಾ ಇದೆ ಅಂತ ಎಂದಿಗೂ ಅನ್ನಿಸ್ಬಾರ್ದು. ಇದು ಒಂದು ಜಡ್ಜ್ಮೆಂಟ್ ನಿಮಗೆ ನೀವೇ ತೆಗೆದುಕೊಳ್ಳುವುದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರೂಫ್ಸನ್ನು ಅದನ್ನು ನೀವು ಪ್ರತ್ಯಕ್ಷವಾಗಿ ಕೆಲವು ನಿಮಗೇ ಗೊತ್ತಾಗುವಂತಹ ವಿಚಾರಗಳಿರಬಹುದು, ಯುಕ್ತಿಯಿಂದ ನೀವು ತಿಳ್ಕೊಳ್ಳಬಹುದಂಥ ಕಾಮನ್ ಸೆನ್ಸ್ ಉದಾಹರಣೆ ಕೊಡ್ತಾರೆ. ತುಂಬ ನಾವು ಗ್ರಂಥ ನೋಡಿದರೆ ಸಾಕಷ್ಟು ಅವರ ಪ್ರಯತ್ನ ಮಂದ ಜನರಿಗೆ ಇವತ್ತಿನ ಕಾಲದವರೆಗೂ, ಯಾಕಂದರೆ ನೀವು ಆ ಮಾತು ಕೇಳಿದಿರಿ, ಆ ಕಾಲದ ಒಂದು ಗ್ರಂಥಗಳು ಇವಾಗ ನಮಗೆ ಹೇಗೆ ಉಪಯುಕ್ತ ಅಂತ. ಅಂದರೆ ಮನುಷ್ಯ ಅವನ ಬೇಡಿಕೆ ಅದೇ ಇದೆ, ಸುಖ ಅವನಿಗೆ ಬೇಕಾಗಿರೋದು ಸುಖವೇ. ಅಂಥ ಸುಖವನ್ನು ಸಂಪಾದನೆ ಮಾಡಿಸೋದು ಹೇಗೆ ಅಂತ ಎಲ್ಲ ತರಹದ ಪ್ರಯತ್ನ ನಡೆಸ್ತಾ ಇದ್ದಾನೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನೋ ಹೊಸ ಹೊಸ ಆಯಾಮಗಳನ್ನು ಮಾಡಿಕೊಂಡು ಅಂತೂ ತಾನು ಕಷ್ಟಪಡಬಾರ್ದು, ಎಲ್ಲ ಸುಲಭವಾಗಿ ಒದಗಬೇಕು, ಸುಖವೂ ಸುಖವಾಗಿ ಬರಬೇಕು ಅಂತಲೇ ಎಲ್ಲರಿಗೂ ಇರುವಂಥದ್ದು. ಆದರೆ ಆ ಒಂದು ಏನು ಸಿದ್ಧಾಂತ ದರ್ಶನ ಅವ್ರದ್ದು ಏನೋ ಒಂದು ಅಪೇಕ್ಷೆ ಇದೆ, ಅದನ್ನು ಪೂರೈಸಿಕೊಳ್ಳುವುದಕ್ಕೆ ಸರಿಯಾದ ಅಥೆಂಟಿಕ್ ಮಾರ್ಗ ಏನು? ಇದೆಲ್ಲ ಮಾಡ್ಕೊಂಡ ಮೇಲೆ ಸುಖ ಸಿಗ್ತದ ಗ್ಯಾರಂಟಿಯಾಗಿ? ಹಾಗಾದರೆ ಅದಕ್ಕೆ ಎಲ್ಲ ವೇದಗಳು ಏನನ್ನು ಹೇಳಿವೆ, ಇದನ್ನು ನಾವು ತಿಳ್ಕೊಳ್ಬೇಕು. ಆಗ ಅದು ಯಾವ ಒಂದು ಪೀಳಿಗೆ ಇರ್ಬೋದು, 2025 ಅಲ್ಲ, ಇನ್ನು 2075 ಬಂದರೂ ಈ ಜ್ಞಾನ ಎಲ್ಲರಿಗೂ ಬೇಕೇ ಬೇಕು. ಸುಖ ಪಡೆಯಬೇಕು, ದುಃಖ ದೂರ ಆಗಬೇಕು. ಅದಕ್ಕೆ ಏನು ಅನುಷ್ಠಾನ ಮಾಡಬೇಕು, ನಾವೇನು ಮಾಡಿದರೆ ಸುಖವಾಗಿ ಸಂತೃಪ್ತಿಯಿಂದ ಇದೇ ಜನ್ಮದಲ್ಲ ಇನ್ನು ಮುಂದೆ ದುಃಖ ಬರದೇ ಇದ್ದ ಹಾಗೆ ನಾವೇನಾದರೂ ಮಾಡಿಕೊಳ್ಳಬಹುದಾ? ಇಂತಹ ಒಂದು ವಿಚಾರ ಈ ಗ್ರಂಥಗಳಲ್ಲಿದೆ. ಹಾಗಾಗಿ ಯಾವತ್ತಿಗೋ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಬರದೇ ಇರಬಹುದು. ಕೆಲವೊಂದು ಮಹಾತ್ಮರಿಗೆ, ರಾಯರಂಥವ್ರಿಗೆ ಚಿಕ್ಕ ವಯಸ್ಸಲ್ಲೇ ಅಂತಹ ಜ್ಞಾನ ಬಂದುಬಿಡುತ್ತೆ. ಕೆಲವರಿಗೆ ನಿಧಾನ ಬರಬಹುದು, ಕೆಲವರಲ್ಲಿ ಈ ಜನ್ಮ ಇಲ್ಲದೇ ಇದ್ದರೆ ಇನ್ನೊಂದು ಜನ್ಮದಲ್ಲಿ ಅಂತಹ ವಿವೇಕ ಬರಬಹುದು. ಅದಕ್ಕೆ ಅಜ್ಜ ಎಲ್ಲ ಗ್ರಂಥಗಳನ್ನು ಮನೆಯಲ್ಲಿ ಇಟ್ಟಿರ್ತಾರೆ, ಮೊಮ್ಮಕ್ಕಳು ತೆಗೆದು ಇಷ್ಟೆಲ್ಲ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಆಮೇಲೆ ಒಂದು 2-3 ಜನ್ರೇಷನ್ಸ್ ಆದಮೇಲೆ ಅವರು ಅದನ್ನು ನೋಡಿ ಆವಾಗ ಅವರು ರಿಲೀಸ್ ಮಾಡ್ಕೋತಾರೆ. ಹಾಗೆ ಯಾವತ್ತಿನ ಗ್ರಂಥ ಆದರೂ ನಮ್ಮ ಈ ಸನಾತನ ಗ್ರಂಥ ಒಂದು ವೈದಿಕ ಪರಂಪರೆ ಎವರ್ ಗ್ರೀನ್ ಆಗಿರೋಂಥ, ಇವತ್ತು ನಿಮಗೆ ಇರುವ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ವೇದ ವಾಂಗ್ಮಯದಲ್ಲಿದೆ. ಟಿಪ್ಪಣಿ ಗ್ರಂಥಗಳೇನು ಮಾಡ್ತಾ ಇವೆ, ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ. ಅವರೆಲ್ಲ ನಮಗೆ ಪರಿಹಾರ ಹೇಳಿದ್ದಾರೆ, ಬಟ್ ನಮಗೆ ಭಾಷೆ, ಆಮೇಲೆ ನಮ್ಮ ಬುದ್ಧಿ ಒಂದು ಸಂಕುಚಿತ ಬುದ್ಧಿ, ಅವರು ಹೇಳೋದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗದೇ ಇರುವಂತಹದ್ದು. ಇದನ್ನೆಲ್ಲ
ಟಿಪ್ಪಣಿ ಗ್ರಂಥಗಳು ಬಂದು ನಮಗೆ ಬ್ರಿಡ್ಜ್ ಹಾಕಿಕೊಟ್ಟು ಇವರಿಗೆ ಯಾವ ರೀತಿ ಹೇಳಿದರೆ ಅರ್ಥ ಮಾಡ್ಕೋತಾರೋ ಆ ಒಂದು ರೀತಿಯಲ್ಲಿ ನಮಗೆ ಸುಲಭವಾದ ರೀತಿಯಲ್ಲಿ ಪರಿಚಯ ಮಾಡುವುದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂದರೆ ನೀವೀಗ ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಾ ಇಲ್ವಾ ಅಂತ ನೀವು ಹೇಳಿ ಆಚಾರ್ಯ. ಅಂದರೆ ತಾವೇನು ಹೇಳಿದ್ರಿ, ಬ್ರಹ್ಮಸೂತ್ರಗಳಿಗೆ ವೇದವ್ಯಾಸರು ಏನು ಬ್ರಹ್ಮಸೂತ್ರಗಳನ್ನು ಮಾಡಿದ್ದಾರೆ ಅದಕ್ಕೆ ಭಾಷ್ಯಕಾರರು ಅದರ ಅರ್ಥಗಳನ್ನು ತಿಳಿಸಿದ್ದಾರೆ, ಮಧ್ವಾಚಾರ್ಯರು ಭಾಷ್ಯ ಬರೆದಿದ್ದಾರೆ, ಅದಕ್ಕೆ ಪದ್ಮನಾಭಾದಿ ಯತಿಗಳು ಏನು ಜಯತೀರ್ಥಾದಿಗಳು ಅವರು ವ್ಯಾಖ್ಯಾನ ಮಾಡಿದ್ದಾರೆ ಸೆಕೆಂಡ್ ಜನ್ರೇಷನ್ನು. ಅದನ್ನು ಹಾಗೇ ಪ್ರಿಸರ್ವ್ ಮಾಡ್ಕೊಂಡು ಬಂದು ಮೂಲ ವೇದವ್ಯಾಸರ ಅರ್ಥಗಳೇನಿದೆ ಅನ್ನೋದನ್ನು ಈ ಎಲ್ಲ ಜನ್ರೇಷನಲ್ಲಿ ಕಂಟಿನ್ಯೂಟಿ ತೊಗೊಂಡು ಬಂದಿರೋದು ಈ 16ನೇ ಶತಮಾನ. ಯಾಕೆಂದರೆ ನಾವು ಮಾತಾಡೋದು ಮಧ್ವಾಚಾರ್ಯರು 13ನೇ ಶತಮಾನ, 14ನೇ ಶತಮಾನ ಜಯತೀರ್ಥರು, ಹಾಗೆ ಮುಂದೆ ಬಂದರೆ 15ನೇ ಶತಮಾನ ನಮ್ಮ ವ್ಯಾಸರಾಜರು, 16, 17ನೇ ಶತಮಾನ ನಮ್ಮ ರಾಯರು. 17ನೇ ಶತಮಾನದವರೆಗೆ ಅವರು 1621 ಅಂದರೆ ಅಲ್ಲಿವರೆಗೂ ಅದನ್ನು ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಆ ಮೂಲದ ಅರ್ಥ ವಿಕಾರ ಆಗದೇ ಇರೋ ಹಾಗೆ. ಈಗ ಯಾರೇ 18th ಸೆಂಚುರಿನಲ್ಲಿ ಯಾರು ಓದಿ ಮತ್ತೆ ಅದಕ್ಕೆ ಈಗ ನಿಮ್ಮ ಥರ ಆಚಾರಗಳು ಅವಾಗಿದ್ದವರು ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ ಜನಗಳಿಗೆ ಬೋಧನೆ ಮಾಡಿ ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಂದರೆ ಆ ಗ್ರಂಥಗಳು ಓದೋದಕ್ಕೇನೆ ಶಿಷ್ಯರು ಬೇಕು. ಹೌದು ಹೌದು. ಯಾಕೆಂದರೆ ಒಂದು ಮಾಡೋದು ಒಂದಾದರೆ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ನೀವೇನು ಹೇಳೋದು ಅಂದರೆ ಈ ಟಿಪ್ಪಣಿ ಗ್ರಂಥಗಳು ಏನು ಮಾಡುತ್ತವೆ ಅಂದರೆ ಅದು ಆ ಮೂಲದ ಅರ್ಥನ ಆ ಶತಮಾನಗಳಿಗೆ ಆಗಿರೋ ಕಾಲಘಟ್ಟಗಳಲ್ಲಿ ಯಾವ ಥರ ಅದನ್ನು ಅರ್ಥ ಮಾಡಿಸ್ಬೇಕು, ಮೂಲದ ಅರ್ಥನ ಬಿಡದೇ ಇರೋ ಹಾಗೆ ಅದನ್ನು ಯಾವ ಥರ ಅರ್ಥ ಮಾಡಿಸ್ಬೇಕು, ಮತ್ತು ಆಗ ಬರೋ ಸಮಸ್ಯೆಗಳು, ಅಲ್ಲಿರೋ ಬೇರೆ ವಿಚಾರಗಳು, ಬೇರೆ ಪಂಥಗಳಲ್ಲಿ ಬರುವಂತಹ ಸಮಸ್ಯೆಗಳು, ನಮ್ಮ ಸಿದ್ಧಾಂತ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂಥ ಕನ್ಫ್ಯೂಷನ್ಸ್ ಬರಬಹುದು. ಹಾಗಾಗಿ ಆ ಕನ್ಫ್ಯೂಷನ್ಸನ್ನೆಲ್ಲವನ್ನು ಪರಿಹಾರ ಮಾಡುವಂಥದ್ದು. ಅದಕ್ಕೆ ಮಠ ಅನ್ನೋ ಶಬ್ದ ಬಂದದ್ದೇ ಆ ಒಂದು ಉದ್ದೇಶದಿಂದ. ಮಠ ಅಂದರೆ ಒಂದೇನೋ ರಿಲಿಜಿಯಸ್ ಸೆಂಟರ್ ಅಂತ ಅಷ್ಟೇ ಅಲ್ಲ, ಮಠಶ್ಚಾತ್ರಾಧಿವಾಸ ಅಂತ. ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ಜ್ಞಾನಾರ್ಜನೆ ಮಾಡ್ತಿರ್ತಾರೋ ಅದಕ್ಕೆ ಮಠ ಅಂತ ಹೆಸರು. ಅದಕ್ಕೆ ರಾಯರ ಮಠ ಅಂದರೆ ರಾಯರು ತಮ್ಮ ಶಿಷ್ಯ ಒಂದು ವರ್ಗಕ್ಕೆ ಅಲ್ಲಿ ಶಾಲೆ ಸ್ಕೂಲ್ ಅಂತ ಅರ್ಥ. ಸೊ ಹಾಗಾಗಿ ಇವತ್ತು ಮಠ ಅಂದರೆ ಅದು ಸ್ಕೂಲ್ ಅಲ್ಲ, ಬೇರೆ ಒಂದು ವ್ಯಾಪಕವಾದ ಅರ್ಥವನ್ನು ತೆಗೆದುಕೊಂಡಿದೆ. ಒಂದು ರಿಲಿಜಿಯಸ್ ಸೆಂಟರ್, ಒಂದು ಟೆಂಪಲ್ ಅನ್ನೋ ಅರ್ಥದಲ್ಲಿ ನಾವು ನೋಡ್ತೇವೆ. ಆದರೆ ಮೂಲ ಅದು ಬೇಕಾಗಿರೋದು ಛಾತ್ರರ ಆವಾಸ ಅಂತ ನಾವು ಕೇಳ್ತೇವೆ. ಈ ಟಿಪ್ಪಣಿ ಗ್ರಂಥಗಳ ಬಗ್ಗೆ ಹೇಳಿದ್ರಿ ಆಚಾರ್ಯ. ಈ ಟಿಪ್ಪಣಿ ಗ್ರಂಥಗಳಲ್ಲಿ ವಿಶೇಷ ಏನಿದೆ ಅಂತ, ರಾಯರ ಏನು ಟಿಪ್ಪಣಿ ಗ್ರಂಥಗಳಿದೆ, ಈ ಜನರಲಿ ಹೇಳೋದಾದರೆ ಟಿಪ್ಪಣಿ ಗ್ರಂಥಗಳ ವಿಶೇಷತೆ ಏನು? ಈಗಾಗಲೇ ಹೇಳಿದಂತೆ ರಾಯರ ಮಾತಿನಲ್ಲೇ ನಾವು ಇದನ್ನು ಕಾಣಬಹುದು. ಅವರು ಒಂದು ಕಡೆ ಇದರ ಉಲ್ಲೇಖವನ್ನು ಮಾಡ್ತಾರೆ. ಮಂದ ಬುದ್ಧಿ ಇರುವಂಥವರಿಗೆ ನಮ್ಮ ಗ್ರಂಥಗಳಿಂದ ವಿಶೇಷವಾದಂಥ ಲಾಭ ಆಗಬೇಕು. ಅಪಿ ಮಂದಕೃತೆ ಚಾತ ಪ್ರಸನ್ನ ಸಂತು ಸಜ್ಜನಾಹ ಅಂತ. ಮಂದ ಮತಿಗಳಿದ್ದವರಿಗೆ ತುಂಬ ವೇಗವಾಗಿ ವಿಷಯಗಳನ್ನು ಗಂಭೀರವಾಗಿ ಹೇಳಿದರೆ ಅರ್ಥವಾಗುವುದಿಲ್ಲ. ಅದಕ್ಕೆ ಇದು ಹೀಗೆ ಹೇಳಿದಾಗ ಆಯಿತು ಅಂತ ಒಂದು ಸಾರಾಂಶ ಕೊಡಬೇಕು ಅವ್ರಿಗೆ. ಹಾಗಾಗಿ ಆ ದೃಷ್ಟಿಯಿಂದ ಗ್ರಂಥಗಳನ್ನು ಬರೆಯೋದು ಒಂದು ವೈಶಿಷ್ಟ್ಯ. ಎರಡನೇದು ನೂತನೇ ರುಜಿತಾಯೇತು ದೋಷಾಹ. ಹೊಸ ಪೀಳಿಗೆಯಲ್ಲಿ ಬಂದವರು ಹೊಸ ಪ್ರಶ್ನೆಗಳನ್ನು ತೆಗಿಬಹುದು. ಅದು ಪ್ರಾಚೀನ ಗ್ರಂಥಗಳಲ್ಲಿ ಇದು ನೇರವಾದ ಇದಕ್ಕೆ ಉತ್ತರ ನಮಗೆ ಸಿಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಆಕ್ಷೇಪಗಳು ಈ ಮೂಲ ಭಾಷ್ಯಕ್ಕೆ ತಟ್ಟೋದಿಲ್ಲ ಅಂತನ್ನೋದನ್ನು ಒಳ್ಳೆಯ ನ್ಯಾಯಬದ್ಧವಾಗಿ ಎಲ್ಲ ಯುಕ್ತಿಗಳನ್ನು ಕೊಟ್ಟು ಸಮರ್ಥನೆ ಮಾಡುವಂತಹ ಕಾರ್ಯವನ್ನು ಮಾಡುವಂಥದ್ದು ಈ ಟಿಪ್ಪಣಿ ಗ್ರಂಥಗಳ ಮೂಲ ಉದ್ದೇಶ. ಆದ್ದರಿಂದ ಅವರು ಒಂದು ಕಡೆ ಬುದ್ಧಿ ನಮ್ಮದು ಕಮ್ಮಿ ಆಗಿರೋದರಿಂದ ವೇದಗಳ ಅರ್ಥವನ್ನು ಬಿಡಿಸ್ಕೊಳ್ಳೋದಕ್ಕೆ ನಮಗಾಗೋದಿಲ್ಲ. ಹಾಗಾಗಿ ವೇದದ ಅರ್ಥವನ್ನು ತಿಳಿಸುತ್ತಾ ಸೂತ್ರಕಾರರು ಏನೋ ಪದಗಳನ್ನು ಬಳಸಿದ್ದಾರೆ, ಅದರ ಔಚಿತ್ಯ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ರಾಯರು ಇಷ್ಟು ಗ್ರಂಥಗಳನ್ನು ಬರೆಯೋದಕ್ಕೆ ಕಾರಣವೇ ಅದು. ಒಂದು ಗ್ರಂಥದಲ್ಲಿ ಸೂತ್ರಕಾರರ ಮೇಲೆ ಫೋಕಸ್ ಮಾಡಿ ಅವರು ಏನೇನು ಪದಗಳನ್ನು ಬಳಸಿದ್ದಾರೆ ಅದಕ್ಕೆ ಅರ್ಥ ಏನು ಅಂತ ಬರೆಸೋದಕ್ಕೆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಮತ್ತು ಶ್ರುತಿಗಳು, ಆ ಶ್ರುತಿಗಳು ಏನು ಹೇಳುತ್ತವೆ ಅಂತ ಫೋಕಸ್ ಮಾಡೋದಕ್ಕೆ ಶ್ರುತಿಗಳ ಮೇಲೆ ಆಧಾರಿತವಾದಂಥ ಮಂತ್ರಾರ್ಥ ಮಂಜರಿ ಅಂತ. ಹೀಗೆ ಅವರು ಆರಿಸಿಕೊಂಡಿರುವ ಸೆಲೆಕ್ಷನ್ ಆಫ್ ದ ಟಾಪಿಕ್ಸ್ ಏನಿದೆಯಲ್ಲ ಅದ್ಭುತವಾಗಿದೆ. ಅಂದರೆ ನಿಜವಾಗಲೂ ಎಲ್ಲಿ ಸಮಸ್ಯೆ ಇರುತ್ತೆ, ಇವತ್ತಿಗೂ ನಾನು ಅದನ್ನೆಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇರ್ತೀನಿ. ನನಗೆ ಏನಾದರೂ ಒಂದು ಸಮಸ್ಯೆ ಬಂದು ಇದು ರಾಯರು ಹೇಳಿರಬಹುದಾ ಅಂತ ನಾವು ತೆಗೆದು ನೋಡಿದರೆ ಖಂಡಿತವಾಗಿಯೂ ಅಲ್ಲಿ ನಮಗೆ ಆ ಸಮಸ್ಯೆಗೆ ಪರಿಹಾರ ಒಂದೇ ಒಂದು ಸಣ್ಣ ಮಾತಿನಲ್ಲಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟೇ ಬಿಟ್ಟಿರ್ತಾರೆ.
ಅಷ್ಟು ಅದ್ಭುತವಾಗಿ ತುಂಬ ಆಳದ ಒಂದು ವಿಚಾರ. ಯಾಕಂದರೆ ಇನ್ನೊಬ್ಬರ ಬುದ್ಧಿಯಲ್ಲಿ ಬರುವ ಪ್ರಶ್ನೆಗಳಿಗೆ ಅವರು ಉತ್ತರ ಬರೆದಿಡಬೇಕು. ಕೇಳಿದ ಮೇಲೆ ಪ್ರಶ್ನೆ ಬರ್ಕೊಂಡದಕ್ಕೆ ಉತ್ತರ ಕೊಡೋದಲ್ಲ. ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂತ. ಹಾಗಲ್ಲ, ಮುಂದೆ ಊಹಿಸಬೇಕು, ಇದಕ್ಕೆಲ್ಲ ಈ ಥರ ಎಲ್ಲ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ. ಅಂದ್ರೆ ಅದು ಕಾಲಮಾನದಲ್ಲೂ ಊಹಿಸಬಹುದು. ಇನ್ನೊಂದು 400 ವರ್ಷ ಆದಮೇಲೆ ಯಾವ ತರ ಪ್ರಶ್ನೆ ಬರಬಹುದು, ಯಾವ ಥರ ಏನು ಮುಂದಿನ ಬುದ್ಧಿಗಳಿಗೆ ಯಾವ್ಯಾವ ಥರ ಪ್ರಶ್ನೆಗಳು ಇದರ ಮೇಲೆ ಬರಬಹುದು. ಪೂರಾ ಅಂದರೆ ಈಗ ವೇದಗಳು ಇವೇ ಪ್ರಮಾಣ ಅಂತ ಒಪ್ಕೊಂಡೇ ಇರೋರಿಗೆ ಅದರ ಬಗ್ಗೆ ಬಹಳಷ್ಟು ವಿಚಾರ ಮಾಡಬೇಕಾಗಿಲ್ಲ. ಬಟ್ ಈಗ ಹೊಸ ಸೈನ್ಸ್ ಬಂದುಬಿಟ್ಟು ವೇದ ಎಲ್ಲ ಇಲ್ಲವೇ ಇಲ್ಲ, ಅದು ಅಪ್ರಮಾಣ, ಅದಕ್ಕೇನು ನಾವು ಬರೀ ಮೂಢನಂಬಿಕೆ ಅಂದ್ಬಿಟ್ಟಾಗ ಅದಕ್ಕೂ ಒಂದು ಉತ್ತರ ಸಿಗಬೇಕು. ರಾಯರ ಗ್ರಂಥಗಳಲ್ಲಿ ಸಿಗತ್ತೆ, ಅದಕ್ಕೆಲ್ಲ ಸಮರ್ಥನೆ ಮಾಡಿಕೊಡ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ಟಿಪ್ಪಣಿ ಗ್ರಂಥಗಳು ಅನೇಕ ಬಹುಮುಖವಾಗಿ ಇವತ್ತಿನ ಕಾಲಕ್ಕೂ ಬಹಳಷ್ಟು ಅದು ಪ್ರಸಕ್ತವಾಗಿವೆ ಅಂತಲೇ ನನ್ನ ನಂಬಿಕೆ. ನೀವು ತುಂಬ ಒಂದು ಒಳ್ಳೆ ವಿಷಯ ಹೇಳಿದ್ರಿ. ಅಂದರೆ ರಾಯರು ಎಲ್ಲಿ ಸಮಸ್ಯೆ ಇದೆ ಅಂತ ಹುಡುಕಿ ಅದಕ್ಕೆ ತಕ್ಕಂಥ ಟಾಪಿಕ್ ತಗೊಂಡು ಅದನ್ನು ಗ್ರಂಥ ರೂಪದಲ್ಲಿ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದಾರೆ ಅಂತ. ನಾವು ಸ್ಥೂಲವಾಗಿ ನೋಡೋದಾದರೆ ರಾಯರ ಗ್ರಂಥಗಳಲ್ಲಿ ಯಾವ ವಿಷಯಗಳ ಬಗ್ಗೆ ರಾಯರು ಗ್ರಂಥ ಬರೆದಿದ್ದಾರೆ, ನಾವು ಒಂದು ಕ್ಯಾಪ್ಸೂಲ್ ಆಗಿ ನೋಡೋದಾದರೆ ಯಾವ ಥರ ನೀವು ನಮಗೆ ತಿಳಿಸ್ಕೊಡ್ಬಹುದು? ಮುಖ್ಯವಾಗಿ ನಾನು ಹೇಳ್ದಂಗೆ 3 ಪ್ರಸ್ಥಾನಗಳು ನಮ್ಮಲ್ಲಿ ಪ್ರಸಿದ್ಧ. ಶ್ರುತಿ ಪ್ರಸ್ಥಾನ ಅಂದರೆ ಉಪನಿಷತ್ತುಗಳು, ವೇದಗಳು. ಆಮೇಲೆ ಸೂತ್ರ ಪ್ರಸ್ಥಾನ ಅಂತ ಬ್ರಹ್ಮಸೂತ್ರಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ. 3ನೇದು ಗೀತಾ, ಅತ್ಯಂತ ಸರ್ವಮಾನ್ಯವಾಗಿರುವಂತಹದ್ದು ಗೀತೆ. ಹಾಗಾಗಿ ಈ 3 ಗ್ರಂಥಗಳ ಒಟ್ಟು ವ್ಯಾಖ್ಯಾನವನ್ನು ಓದುಗರಿಗೆ ಸರಿಯಾದ ಕ್ರಮದಲ್ಲಿ ಅರ್ಥ ಮಾಡಿಸುವ ಪ್ರಯತ್ನವನ್ನು ರಾಯರು ಮಾಡಿದ್ದಾರೆ. ಒಟ್ಟು ಅವರ ಗ್ರಂಥಗಳನ್ನು ನಾವು ವಿಂಗಡಿಸಿದರೆ 8 ಪ್ರಕಾರಗಳಾಗಿ ನಾವು ಅದನ್ನು ವಿಭಾಗ ಮಾಡ್ಕೋಬಹುದು. ಈಗ ಹೇಳಿದಂಗೆ ಸೂತ್ರ ಪ್ರಸ್ಥಾನ, ಅದಕ್ಕೆ ಮ್ಯಾಕ್ಸಿಮಮ್ ರಾಯರು ಒತ್ತು ಕೊಡ್ತಾರೆ. ಸೂತ್ರ ಪ್ರಸ್ಥಾನದಲ್ಲಿ ರಾಯರಷ್ಟೇ ಅಲ್ಲ, ಇಡೀ ವಾಂಗ್ಮಯ ನೋಡಿದಾಗ ಆ ವಾಂಗ್ಮಯದಲ್ಲೇ ಅಚ್ಚಿನ ಕಠಿಣ ಗ್ರಂಥ ಅಂದರೆ ಬ್ರಹ್ಮಸೂತ್ರಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹಾಗಾಗಿ ಭಾಷ್ಯಗಳು ಅದರ ಮೇಲೇ ಬರೆದಿರುವುದರಿಂದ ಒಂದು ದರ್ಶನ ಒಂದು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಬೇಕು ಅಂತಂದರೆ ಭಾಷ್ಯ ಬರೆದರೆ ಆ ದರ್ಶನಕ್ಕೆ ಒಂದು ಸ್ಥಾನ ಬರುತ್ತೆ. ಹಾಗಾಗಿ ಭಾಷ್ಯ ಇಲ್ಲ ಅಂದರೆ ಒಂದು ಪ್ರತ್ಯೇಕ ದರ್ಶನ ಅಂತ ಆಗೋದೇ ಇಲ್ಲ. ಹಾಗಾಗಿ ಆ ಭಾಷ್ಯ ಪರಂಪರೆಯಲ್ಲೇ ಆ ಭಾಷ್ಯಕಾರರು ಹಾಕಿರುವಂತಹ ಗಡಿಯನ್ನು ದಾಟಬಾರ್ದು. ಅದರೊಳಗೆ ಕೆಲಸ ಮಾಡಿ ಎಷ್ಟೇ ಪ್ರಶ್ನೆಗಳು ಬಂದರೂ ಆ ಭಾಷ್ಯಕ್ಕೆ ಅನುಗುಣವಾಗಿ ಮಾಡುವಂಥ ಒಂದು ಫೇತ್ ಇಂದ ಭಾಷ್ಯ, ಅದನ್ನು ಅವರು ಸಮರ್ಥನೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಸೊ ಹೀಗೆ ಅವರು ಬರೆಯುವಂತಹ ಗ್ರಂಥಗಳಲ್ಲಿ ಹೆಚ್ಚು ಭಾಗ, ಈಗ ನೀವು ಪರಿಮಳ ಅಂತ ಹೇಳಿದ್ರಿ, ಅದು ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ರಾಯರು ಭಾವದೀಪ ಅಂತ ಬಹಳ ಪ್ರಸಿದ್ಧಿ. ಆ ಭಾವದೀಪ ಗ್ರಂಥಗಳು ಅನೇಕ, ಒಂದೇ ಅಲ್ಲ, ಸೀರೀಸ್ ಅದು. ಅಂದರೆ ಭಾವದೀಪ ಅಂದರೆ ಒಂದು ಗ್ರಂಥ, ಅದೊಂದು ಸೆಗ್ಮೆಂಟ್ ಅಂದರೆ ಅದು ಒಂದು ಎಲ್ಲ ಅನೇಕ ಭಾವದೀಪಗಳನ್ನು ಅವರು ಹಚ್ಚಿದ್ದಾರೆ. ಒಂದು ದೀಪ ಹಚ್ಚೋದಲ್ವಲ್ಲ, ಅನೇಕ ದೀಪಗಳನ್ನು ಹಚ್ತಾರೆ. ಹಾಗೆ ಜ್ಞಾನದೀಪಗಳನ್ನು, ಅನೇಕ ದೀಪಗಳನ್ನು ರಾಯರು ಹಚ್ಚಿದ್ದಾರೆ. ಅದು ತತ್ವಪ್ರಕಾಶಿಕ ಅನ್ನುವಂತಹ ಟೀಕಾರಾಯರ ಟೀಕೆ, ಭಾಷ್ಯಕ್ಕೆ ಟೀಕೆ ಬೇರೆ, ಮತ್ತು ಆಚಾರ್ಯರೇ 4 ಗ್ರಂಥ ಬರೆದಿದ್ದಾರೆ ಸೂತ್ರಗಳಿಗೆ. ಆ ಪ್ರತಿಯೊಂದು ಗ್ರಂಥಕ್ಕೂ ವ್ಯಾಖ್ಯಾನ ಬೇಕು. ಹಾಗಾಗಿ ಟೀಕಾಕೃತ್ಪಾದರು ಬ್ರಹ್ಮಸೂತ್ರ ಭಾಷ್ಯಕ್ಕೂ ತಮ್ಮ ತತ್ವಪ್ರಕಾಶಿಕೆ ಎಂಬ ಟೀಕೆ ಬರೆದಿದ್ದಾರೆ. ಶ್ರೀಮನ್ ನ್ಯಾಯಸುಧಾ ಅಂತ ಹೇಳಿ ಅನುವ್ಯಾಖ್ಯಾನಕ್ಕೆ ಬರೆದಿದ್ದಾರೆ. ನ್ಯಾಯ ವಿವರಣ ಟೀಕೆ ಇದೆ, ಅಣುಭಾಷ್ಯ ಅಂತ ಗ್ರಂಥ ಇದೆ, ಅದಕ್ಕೆ ರಾಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹೀಗೆ ಆ 4 ಗ್ರಂಥಗಳ ವಿಸ್ತಾರವಾಗಿ ಸುಮಾರು 6 ಗ್ರಂಥಗಳನ್ನು ರಾಯರು ಈ ಸೂತ್ರ ಪ್ರಸ್ಥಾನಕ್ಕೆ ಬರೆದರು. ಆಮೇಲೆ ಗೀತಾ ಪ್ರಸ್ಥಾನ, ಗೀತೆಯಲ್ಲಿ ಆಚಾರ್ಯರು ಬರೆದಿರುವುದು 2 ಗ್ರಂಥಗಳು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ. ಈ 2 ಗ್ರಂಥಗಳಿಗೆ ರಾಯರು ವ್ಯಾಖ್ಯಾನ ಬರೆದಿದ್ದಾರೆ. ಮತ್ತು ಇನ್ನೊಂದು ಬಹಳ ವಿಶಿಷ್ಟವಾದಂತಹದ್ದು, ಈ ಮಂದ ಜನರಿಗೆ ಅಂದರೆ ಗೀತಾ ಭಾಷ್ಯ ಅದು ತುಂಬ ಗಂಭೀರವಾದಂಥ ಟೀಕಾ ಗ್ರಂಥ ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಆಳ ಇದರಲ್ಲಿದೆಯಾ ಅಂತ. ಮೇಲ್ನೋಟಕ್ಕೆ ಇದೇನೋ ಬಾಲವಾಕ್ಯೇನ ಕಿಮ್ಮೆ ಅಂತ ಸಣ್ಣ ಸಣ್ಣ ಬಾಲಕರಾಡುವಂತಹ ಮಾತುಗಳಂತೆ ಗೀತಾ ತುಂಬ ಸಕ್ಸೆಂಟಾಗಿರುತ್ತೆ. ಹೆಚ್ಚು ವಿಸ್ತಾರ ಇಲ್ಲ ಅಂದಾಗ ಸಣ್ಣ ಬಾಲಕರು ಆಡಿದ ಮಾತಿನಂತೆ ಅನಿಸ್ಬಿಡುತ್ತೆ, ಆದರೆ ಗಾಂಭೀರ್ಯ ಗೊತ್ತಾಗೋದಿಲ್ಲ. ಆದರೆ ಟೀಕೆಯನ್ನು ನೋಡಿದಾಗ ಪ್ರಮೇಯ ದೀಪಿಕಾ ಅಂತ ಅದನ್ನಿಟ್ಟುಕೊಂಡು ಭಾಷ್ಯವನ್ನು ಗಮನಿಸಿದಾಗ ಇಷ್ಟು ಆಳ ಇದರಲ್ಲಿ. ನಾವು ಗೀತೆಯನ್ನು, ಭಗವದ್ಗೀತೆಯನ್ನು ಏನೋ ಅರ್ಥ ಮಾಡ್ಕೊಂಡಿದ್ದೇವೆ, ಆದರೆ ಅದಿರೋದು ಪೂರ್ಣ ಅದಕ್ಕೆ
ಇಷ್ಟು ಆಳ ಇದೆಯಾ ಅಂತ ನಮಗೆ ಅರ್ಥವೇ ಆಗೋದಿಲ್ಲ. ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಇದು ಗೀತಾ ವಿವೃತ್ತಿ ಅಂತ, ಅಂದರೆ ನೇರವಾಗಿ ಸಾರಾಂಶ. ಒಂದು ಭಗವದ್ಗೀತೆ ಶ್ಲೋಕ ಭಾಷ್ಯದಲ್ಲಿ, ಟೀಕಾದಲ್ಲಿ, ತಾತ್ಪರ್ಯದಲ್ಲಿ ಬಂದ ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರತಿಬಿಂಬಿಸಬೇಕು. ಆದರೆ ಸಂಗ್ರಹ ರೂಪವಾಗಿ ಸ್ವಲ್ಪ ಒಂದೇ ಪ್ಯಾರಾಗ್ರಾಫಲ್ಲಿ ಆ ಗೀತಾ ಇಡೀ ಭಾವವನ್ನು ಒದಗಿಸುವಂತಹ ಗೀತಾ ವಿವೃತ್ತಿ ಅಂತ ಗ್ರಂಥ. ಅದು ಸ್ವತಂತ್ರ ಗ್ರಂಥ. ಸ್ವತಂತ್ರ ಗ್ರಂಥ ಅಂದರೆ ಸಂಗ್ರಹ ರೂಪ. ಸಂಗ್ರಹ ಅದು ಒಂದು ಟಿಪ್ಪಣಿಯ ಒಂದು ಇದರಲ್ಲಿ ಸ್ಟೈಲಲ್ಲಿ ಬರೋದಿಲ್ಲ. ಟಿಪ್ಪಣಿಗೆ ಒಂದು ಚೌಕಟ್ಟಿರುತ್ತೆ, ಅಂದರೆ ಆ ಪದಗಳನ್ನೇ ವಿವರಿಸಿಕೊಳ್ತಾ ಬೇಕಾದರೆ ನಮ್ಮದನ್ನೇನು ಸೇರಿಸೋ ಹಂಗಿಲ್ಲ ಅದರಲ್ಲಿ. ಅಂದರೆ ಅದು ಗ್ಲಾಸ್ ಆಗಿರುತ್ತೆ, ನಮ್ಮದು ಪ್ರತ್ಯೇಕವಾಗಿ ಸೇರಿಸಬಾರ್ದು. ಏನಾದರೂ ಅಬ್ಸರ್ವೇಷನ್ ಇದ್ದರೆ ಬರೀಬೇಕು. ಆದರೆ ಇದರಲ್ಲಿ ಅದನ್ನು ಪೂರ್ಣ ಸಂಗ್ರಹಿಸಿ, ಕೆಲವೊಂದು ಕಡೆ ಅವರ ಗ್ರಂಥಗಳೆಲ್ಲ ಸಂಗ್ರಹ ಭಾಗ ಇರುತ್ತೆ, ಇನ್ನು ಟಿಪ್ಪಣಿ ಗ್ರಂಥಗಳಲ್ಲೂ ಅಂತಹ ಸಂಗ್ರಹ ಭಾಗಗಳು ಬರ್ತದೆ. ಆವಾಗ ಅದನ್ನೆಲ್ಲ ತೆತ್ತಬೇಕಾದ್ರೆ ಇನ್ನೊಂದು ಬೇರೆ ಗ್ರಂಥ ಮಾಡ್ಕೋಬಹುದು ನಾವು, ಸಂಗ್ರಹ ಗ್ರಂಥ. ಬರೀ ಎಲ್ಲೆಲ್ಲಿ ಅವರು ಇದಮುಕ್ತಂ ಭವತಿ ಅಯಂ ಭಾವ ಅಂತ ಕೊಟ್ಟಿರ್ತಾರೆ, ಅದನ್ನೇ ನಾವು ಎತ್ತಿ ಬೇರೆ ಮಾಡಿಕೊಂಡ್ರೆ ಇವತ್ತಿನ ಕಾಲದಲ್ಲಿ ಅದೇ ಒಂದಿನ ಎಕ್ಸ್ಟ್ರಾ ಗ್ರಂಥ ಆಗ್ಬೋದು. ಹಾಗೆಲ್ಲ ಅವರ ಶೈಲಿ ಇದೆ. ಈ ರಾಯರ ಟಿಪ್ಪಣಿ ಗ್ರಂಥಗಳ ಬಗ್ಗೆ ಹೇಳಿದ್ರಿ, ಸ್ಥೂಲವಾದ ಪರಿಚಯ ಮಾಡಿಸ್ಕೊಟ್ರಿ ಎಷ್ಟು ಥರದ ವಿಷಯಗಳ ಬಗ್ಗೆ ರಾಯರು ಗ್ರಂಥ ಬರೆದಿದ್ದಾರೆ ಅಂತ. ಈ ವಿಶೇಷ ಶೈಲಿ ಏನು ಅಂತ, ರಾಯರದು ಅಂತಾನೆ ಏನಾದರೂ ಒಂದು ಸಿಗ್ನೇಚರ್ ಸ್ಟೆಪ್ ಅಂತೀವಲ್ಲ ನಾವು ಈ ಡ್ಯಾನ್ಸಲ್ಲಿ, ಅದೇ ಥರ ಈ ಶೈಲಿನಲ್ಲಿ ತಾವು ಹೇಳ್ತಿದ್ರಿ ಬಹಳಷ್ಟು ನಮಗೆ ಪಾಠ ಮಾಡುವಾಗ, ಪ್ರತಿಯೊಂದು ಗ್ರಂಥಕ್ಕೆ ಅದರದೇ ಆದ ಒಂದು ಟೆಕ್ನಿಕ್ಯಾಲಿಟಿ ಇರುತ್ತೆ ಅಂತ. ತುಂಬ ವರ್ಷ ಆಯ್ತು ತಾವು ಹೇಳಿ, ನನಗೆ ಅದು ಜ್ಞಾಪಕ ಇಟ್ಕೊಂಡಿದ್ದೀನಿ. ಆ ಟೆಕ್ನಿಕಾಲಿಟಿ ಅದನ್ನು ಯಾವ ಥರ ರಚನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಅಂತ. ಸೊ ಹಾಗಾಗಿ ಈ ರಾಯರ ಗ್ರಂಥಗಳಿಗೆ ರಾಯರದೇ ಆದ ಒಂದು ವಿಶೇಷ ಸ್ಟೈಲ್ ಇದೆಯಾ, ಯುನಿಕ್ ಸಿಗ್ನೇಚರ್ ಸ್ಟೈಲ್ ಅಂತ ಏನಾದರೂ ಇದೆಯಾ? ಖಂಡಿತವೂ ಇದೆ. ಅಂದರೆ ಆ ಗ್ರಂಥವನ್ನು ನೀವು ನೋಡಿ, ಗ್ರಂಥವು ತುಂಬ ದೊಡ್ಡ ಗಾತ್ರದ ಗ್ರಂಥ ಆಗಿದ್ದಾಗ ರಾಯರು ನಮಗೆ ಅವರನ್ನು ಅದಕ್ಕೆ ಸಂಗ್ರಹಕಾರರಾಗಿ ತಮ್ಮನ್ನು ತಾವು ಮೋಲ್ಡ್ ಮಾಡ್ಕೋತಾರೆ. ಅಂದರೆ ತುಂಬ ಸಂಕ್ಷಿಪ್ತವಾಗಿ ಅಲ್ಲಿ ನಮಗೆ, ಯಾಕಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಏನೂ ಗೊತ್ತು. ಈಗ ಬಿಸಿನೀರು ಸಿಗ್ತಾ ಇದೆ, ಬರೀ ಬಿಸಿನೀರು ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ, ತಣ್ಣೀರು ಬೇಕಾವಾಗ. ಬಿಸಿನೀರು ಇದೆ, ಬಿಸಿನೀರು ಸಿಗಲಿಲ್ಲ, ಬರೀ ತಣ್ಣೀರೇ ಇದೆ ಅಂದರೆ ಬಿಸಿನೀರು ಬೇಕು ಅಂತೀವಿ. ಬಿಸಿನೀರಿದ್ದಾಗ ತಣ್ಣೀರು ಬೇಕು, ತಣ್ಣೀರಿದ್ದಾಗ ಬಿಸಿನೀರು ಬೇಕಾಗುತ್ತೆ. ಹಾಗೆ ತುಂಬ ವಾಸ್ಟ್ ಗ್ರಂಥ ಇದೆ, ದೊಡ್ಡ ಗ್ರಂಥ, ಅನುವ್ಯಾಖ್ಯಾನದಂಥ ದೊಡ್ಡ ಗ್ರಂಥ ಇರುತ್ತೆ. ಆಗ ಅದನ್ನು ಸಂಗ್ರಹ ಮಾಡಿ ಕೊಡುವಂತಹ ಒಂದು ಗ್ರಂಥವನ್ನು ಬರೀತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ 5,000 ಶ್ಲೋಕಗಳ ಗ್ರಂಥ ಇದೆ. ಅದನ್ನು 32, ಅಂದರೆ ಅದು 32 ಅಧ್ಯಾಯಗಳಿದೆ ಅದರಲ್ಲಿ. ರಾಯರೇನು ಮಾಡಿದರು, 32 ಶ್ಲೋಕಗಳಲ್ಲಿ ಇಡೀ 5,000 ಶ್ಲೋಕಗಳ ಸಾರವನ್ನು ನಮಗೆ ಕೊಟ್ಟರು. ಏನಾಗಿದೆ ಅಂದರೆ 5,000 ಶ್ಲೋಕಗಳನ್ನು ನಾವು ಪಾರಾಯಣ ನಿತ್ಯ ಪಾರಾಯಣ ಮಾಡೋದಕ್ಕಾಗೋದಿಲ್ಲ. ಆದರೆ ಎಷ್ಟೋ ಜನ ಇಡೀ ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡದೆ ತೀರ್ಥ ತೆಗೆದುಕೊಳ್ಳೋದಿಲ್ಲ ಅಂತ ಅವರದ್ದು. ಪ್ರತಿನಿತ್ಯ ಪಾರಾಯಣ ಆಗಬೇಕು. ಹೇಗೆ ಆಗಕ್ಕೆ ಸಾಧ್ಯ? 5,000 ಶ್ಲೋಕ ಒಂದು ದಿನದಲ್ಲಿ ಹೇಗೆ ಹೇಳಕ್ಕೆ ಸಾಧ್ಯ? ಆದರೆ ರಾಯರ ಸಂಗ್ರಹ ಗ್ರಂಥ ಓದಿಬಿಟ್ರೆ ಇಡೀ 5,000 ಶ್ಲೋಕಗಳನ್ನು ಪಠನೆ ಮಾಡಿದ ಫಲ ಬರುತ್ತೆ. ಸೊ ಅಲ್ಲಿ ಅದು ಬೇಕಾಗಿತ್ತು, ಅದನ್ನು ರಾಯರು ಒದಗಿಸಿಕೊಡ್ತಾರೆ. ತುಂಬ ಆವಾಗ ಏನು ಬೇಕು ಅಂದರೆ ಸಂಗ್ರಹ ಶೈಲಿ. ಒಂದೇ ಒಂದು ಪದದಲ್ಲಿ ಆ ಗಾಂಭೀರ್ಯವನ್ನೆಲ್ಲ ತಂದು ಹಿಡಿಬೇಕು ಅಂತಹ ಒಂದು ಶೈಲಿ. ಅದ್ಭುತವಾಗಿ ಸಂಕ್ಷೇಪ ರುಚಿ ಅಂತ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸಂಕ್ಷೇಪ ವಿಸ್ತರಾಭ್ಯಾಂ ಪ್ರವದಂತಿ ಮನೀಷಿಣಃ ಅಂತ. ತುಂಬ ಸಂಕ್ಷಿಪ್ತವಾಗಿ ಹೇಳೋದಕ್ಕೂ ಅವರು ಬಹಳಷ್ಟು ಕುಶಲರು. ಆಮೇಲೆ ಕೆಲವೊಂದು ಸಂಗ್ರಹ ಗ್ರಂಥಗಳೇ ಇರುತ್ತೆ, ಮೂಲ ಗ್ರಂಥ ಬಹಳಷ್ಟು ಈ ಸೂತ್ರಗಳು ತುಂಬ ಸಂಗ್ರಹ ರೂಪವಾಗಿದ್ದು ಬಿಡುತ್ತೆ. ಈ ಅಣುಭಾಷ್ಯ ಅಂತ ಇದಕ್ಕೆ ಎಕ್ಸಾಂಪಲ್. ಆಚಾರ್ಯರು ಇದು ಕೇವಲ 32 ಶ್ಲೋಕಗಳಲ್ಲಿ ಬರೆದಿರುವಂಥ ಗ್ರಂಥ. ಒಂದೊಂದು ಅಧ್ಯಾಯಕ್ಕೆ ಒಂದು 8 ಶ್ಲೋಕಗಳು ಅಂತ ಮಾಡಿಕೊಂಡು ಒಟ್ಟು 32 ಶ್ಲೋಕಗಳಲ್ಲಿ ಇಡೀ ಬ್ರಹ್ಮಸೂತ್ರಗಳ ಅರ್ಥವನ್ನು ಅದರಲ್ಲಿ ತಂದಿಟ್ಟಿದ್ದಾರೆ. ಸೊ ಆಧುನಿಕವಾಗಿ ಹೇಳೋದಾದ್ರೆ, ನಾನು ಅರ್ಥ ಮಾಡ್ಕೊಳ್ಳೋದ್ರೆ ಇವಾಗೆಲ್ಲ ಶಾರ್ಟ್ಸು ರೀಲ್ಸ್ ಅಂತ ಬಂದಿದೆ, ಹಾಗೆ ಅಂತ ಹೇಳ್ಬೋದು. ಸೊ ಈಗ 1 hour ಇರೋ ಪ್ರೋಗ್ರಾಮ್ದು ನಾವು ಪ್ರೋಮೋ ಮಾಡಬೇಕು ಅಂದ್ರೆ ಒಂದು 30 ಸೆಕೆಂಡಲ್ಲಿ ಅದರದ್ದು ಹೈಲೈಟ್ ಕೊಡ್ತೀವಿ. ಸೊ ಯಾವುದು ವರ್ಡ್ ಹೇಳಿದ್ರೆ ಅದನ್ನ ನೋಡೋದಕ್ಕೆ ಬರ್ತಾರೆ ಜನ ಅಂತ. ನಿಜ. ಹಾಗೆ ಸಂಗ್ರಹ ಗ್ರಂಥಗಳು, ಅಣುಭಾಷ್ಯ ತುಂಬ ಜಿಷ್ಟದು. ಅದಕ್ಕೆ ಅನಂತಾರ್ಥ ಪ್ರಕಟಿತಾ ತ್ವಯಾಣೋ ಭಾಷ್ಯ ಸಂಗ್ರಹೆ ಅಂತ ಮಧ್ವವಿಜಯಲ್ಲಿ ಹೇಳುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರಿಗೆ ಈ ಒಂದು ರಿಕ್ವೆಸ್ಟ್ ಮಾಡಿದಂತೆ, ನಿಮ್ಮ ಈ ಅಣುಭಾಷ್ಯ ಅಂದರೆ ಅದು ಸುಲಭ ಅಲ್ಲ, ಅನಂತಾರ್ಥ ಪ್ರಕಟಿತಾ, ನೋಡೋದಕ್ಕೆ ವಾಮನ ಆಕೃತಿಯಲ್ಲಿದೆ,
ಇದು ತ್ರಿವಿಕ್ರಮನ ರೂಪವಾಗಿ ಇದಕ್ಕಿದೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಅದರ ತ್ರಿವಿಕ್ರಮ ರೂಪ ಏನು ಅಂತ ಆಚಾರ್ಯರು ತುಂಬ ಸಂಗ್ರಹವಾಗಿ ಕೇವಲ 32 ಶ್ಲೋಕದಲ್ಲಿ ಹೇಳಿದ್ದನ್ನು ಎಷ್ಟು ವಿಸ್ತಾರ ಮಾಡ್ತಾರೆ ರಾಯರು ಅಂದರೆ ತಮ್ಮ ಈ ಗ್ರಂಥದಲ್ಲಿ ಅದ್ಭುತವಾಗಿ ಅದರ ವಿಸ್ತಾರ ಹೋಗ್ತಾನೇ ಇರುತ್ತೆ. ಅವರೇ ಕೆಲವೊಂದು ಕಡೆ ತಮಗೆ ಬ್ರೇಕ್ ಹಾಕ್ಕೋತಾರೆ. ನಾವು ಹೀಗೆ ಹೇಳ್ತಾ ಹೋದರೆ ಗ್ರಂಥ ಎಲ್ಲಿ ಮುಗಿಯುತ್ತೋ ನಮಗೆ ಅರ್ಥವಾಗೋದಿಲ್ಲ. ವಿಸ್ತಾರ ಭಯದಿಂದ ಇಲ್ಲಿಗೆ ಗ್ರಂಥವನ್ನು ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ದೇವೆ ಅಂತ. ಆ ಟಾಪಿಕ್ ಇಲ್ಲಿಗೆ ಮುಗಿಸ್ಕೊಂಡು ಮತ್ತೆ ಮುಂದಿನ ಟಾಪಿಕ್ ತೆಗೆದುಕೊಳ್ಳೇಬೇಕು. ಇಲ್ಲದೇ ಇದ್ದರೆ ಗ್ರಂಥ ಅದು ಬಹಳ ದೊಡ್ಡ ಗಾತ್ರ ಆಗಿಬಿಡುತ್ತೆ ಅಂತ ಅನೇಕ ಕಡೆ ರಾಯರು ತಾವೇ ಬರೆದಿದ್ದಿದೆ. ಅದರಿಂದ ಇದನ್ನು ನಾವು ನೋಡಿದಾಗ ಅವರ ಶೈಲಿ ಅತ್ಯಂತ ಸರಳ, ಸಂಕ್ಷಿಪ್ತ, ಅಷ್ಟೇ ವಿಸ್ತಾರವನ್ನು ಮಾಡುವಂತಹ ಪ್ರಸಂಗದಲ್ಲಿ ಸಂಕ್ಷಿಪ್ತವಾದದ್ದನ್ನು ವಿಸ್ತಾರ ಮಾಡುವಂತಹ ರೀತಿಯಲ್ಲಿ ಅವರು ಅಡ್ಯಾಪ್ಟ್ ಮಾಡಿಕೊಂಡು ಅದನ್ನು ಕೊಡುವಂತಹ ಅದ್ಭುತವಾದಂತಹ ಈ ಒಂದು ಎಕ್ಸ್ಪ್ಯಾನ್ಷನ್ ಎರಡನ್ನೂ ಮಾಡುವುದರಲ್ಲಿ ಅತ್ಯಂತ ಕುಶಲವಾಗಿರುವಂತಹ ಸರಳ ಶೈಲಿ ಅಂತ ನಾವು ಹೇಳ್ಬೋದು. ಆಚಾರ್ಯರೇ, ರಾಯರ ಆ ಶೈಲಿ ಬಗ್ಗೆ ತಾವು ಹೇಳಿದ್ರಿ. ಒಂದು, ಅವರು ಎಷ್ಟು ಬೇಕಾದ್ರೂ ಸಣ್ಣ ಗ್ರಂಥನ ದೊಡ್ಡದು ಮಾಡಬಹುದು, ಅರ್ಥ ವಿಸ್ತಾರ ಮಾಡಬಹುದು. ಅಷ್ಟೇ ವಿಸ್ತಾರವಾದ ಗ್ರಂಥಗಳನ್ನು ಕೆಲವು ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಪಾರಾಯಣದಕ್ಕೆ ಒಂದು ಗ್ಲಾನ್ಸ್ ಮಾಡೋದಕ್ಕೋಸ್ಕರ ನೀವು ಹೇಳಿದ್ರಿ. ಒಂದು 32 ಅಧ್ಯಾಯಗಳಿರೋ ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಶ್ಲೋಕಗಳಲ್ಲಿ ಮಾಡಿದ್ದಾರೆ ಅಂದರೆ ನಮಗೇನಾಗುತ್ತೆ, ಅಟ್ಲೀಸ್ಟ್ ಅದು ಗ್ರಂಥ ಓದಿರೋರಿಗೆ ನಮಗೆ ಅರ್ಥ ಆಗದೆ ಇರಬಹುದು. ಯಾರು ತಾತ್ಪರ್ಯ ನಿರ್ಣಯ ಓದಿದ್ದಾರೆ ಅವರಿಗೆ ಇಡೀ ಗ್ರಂಥ ಆ 4 ಶ್ಲೋಕಗಳನ್ನು ಕಂಪ್ಲೀಟ್ ಮಾಡೋದು ಹೊತ್ತಿಗೆ ಅದು ಪೂರ್ತಿ ಆ ಪಿಕ್ಚರ್ ಕಾಣಿಸ್ಬಿಟ್ಟಿರುತ್ತೆ. ಖಂಡಿತವಾಗಿಯೂ ಆ್ಯಕ್ಚುಲಿ ನೋಡಿದರೆ ನಮ್ಮ ಭಾರತೀಯ ಚಿಂತನ ಪದ್ಧತಿನೇ ಆಗಿರೋದು. ಸಂಗ್ರಹ ರೂಪವಾಗಿ ಇಟ್ಟುಕೊಂಡು ಅವರು ಧಾರಣೆ ಮಾಡ್ತಾಯಿದ್ರು. ಸೊ ಒಂದೊಂದು ಪದಗಳು ಒಂದೊಂದು ಇಂಡೆಕ್ಸ್ ರೂಪವಾಗಿ ಅದು ಮೂಲ ಗ್ರಂಥಕ್ಕೆ ವಿಸ್ತಾರಕ್ಕೆ ಅದು ಲೀಡ್ ಮಾಡ್ತಾ ಇತ್ತು. ಇವತ್ತಿಗೂ ನಾವೆಲ್ಲ ಈ ಸಮಗ್ರ ಸುಧಾ ಪರೀಕ್ಷೆ ಎಲ್ಲ ಕೊಡಬೇಕಾದಾಗ ಇದೇ ಒಂದು ಕ್ರಮದಲ್ಲಿ ನಾವು ಅಧ್ಯಯನ ಮಾಡೋದು. ಒಂದು ಇಂಡೆಕ್ಸ್ ಇಲ್ಲದೆ ಇದ್ದರೆ ನಾವು ಅದೆಲ್ಲ ನೆನಪಿಟ್ಕೊಳ್ಳೋದು, ಹೇಳೋ ತಕ್ಷಣ ಪ್ರಶ್ನೆಗೆ ಉತ್ತರ ಕೊಡೋದು, ಇದೆಲ್ಲ ರಾಯರು ಅವರ ಗ್ರಂಥಗಳನ್ನು ಓದಿ ಅವರ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಳೋದು ಅಷ್ಟೇ. ಅಂದರೆ ಇದು ತುಂಬ ಪಾಂಡಿತ್ಯ ಬೇಕು ಇದನ್ನು ಮಾಡೋದಕ್ಕೆ. ಯಾಕಂದರೆ ಬಹಳಷ್ಟು ಈಗಿನ ನಾವು ಪ್ರವಚನಗಳು ಕೇಳ್ತಾ ಇರ್ತೀವಿ. ಅವರು ಒಂದು ವಾರದಲ್ಲಿ 1 hour ಪರ್ ಡೇ ಅಂತ ಒಂದು 7 ಡೇಸಲ್ಲಿ ಭಾಗವತ ಮುಗಿಸ್ಬೇಕು ಅಂತ. ಆದರೆ 2 ಶ್ಲೋಕನೂ ಕವರ್ ಆಗಿರಲ್ಲ. ಫಸ್ಟ್ 2 ದಿನ ಅದು ಪೂರ್ತಿ ಬರೀ ಇಂಟ್ರೊಡಕ್ಷನ್ಗೆ 2 ದಿನ ಆಗಿಬಿಟ್ಟಿರುತ್ತೆ. ಅಂದರೆ ಆ ಹಿಡಿತ ಇದೆಯಲ್ಲ, ಆ ವಿಷಯದ ಬಗ್ಗೆ ಇಟ್ಕೊಳ್ಳೋದು ತುಂಬ ಕಷ್ಟ ಆ ಪಾಂಡಿತ್ಯದಲ್ಲಿ. ಜೊತೆಗೆ ಅದಕ್ಕೆ ಪ್ರಿಪ್ರೇಷನ್ನು ತುಂಬ ಬೇಕು ಅನಿಸುತ್ತೆ. ಅಷ್ಟು ಆಳವಾಗಿ ಗ್ರಂಥ ಗೊತ್ತಿದ್ದವ್ರಿಗಷ್ಟೇ ಅದನ್ನು ಅಷ್ಟು ಸಮರೈಸ್ ಮಾಡೋದಕ್ಕೆ ಸಾಧ್ಯ ಅಂತ. ಈ ಪಾಂಡಿತ್ಯದ ಬಗ್ಗೆ ಹೇಳೋದಾದರೆ ರಾಯರ ಆ ವೈದುಷ್ಯ ಅದು ನಮಗೆ ಅಂತೂ ಸಾಧ್ಯನೇ ಇಲ್ಲ. ಶಾಸ್ತ್ರ ಓದಿಲ್ಲದೆ ಇರೋರಿಗೆ ನಮಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಮಗೆ ಅರ್ಥ ಆಗೋಗೆ ಯಾವ ಥರ ತಾವು ತಿಳಿಸ್ಬೋದು ಅವರ ವೈದುಷ್ಯದ ಬಗ್ಗೆ, ಪಾಂಡಿತ್ಯದ ಬಗ್ಗೆ ಹೇಳೋದಾದರೆ? ರಾಯರ ಪಾಂಡಿತ್ಯ ಬಹುಮುಖವಾಗಿರುವಂತಹ ಪಾಂಡಿತ್ಯ ಅಂತಂದರೆ ಮೂಲಭೂತವಾಗಿ ಶಬ್ದದ ಪೂರ್ಣವಾದಂತಹ ಶಬ್ದದ ಒಳಗಿನ ಭಾವವನ್ನು ಚೆನ್ನಾಗಿ ತಾವು ತಿಳ್ಕೊಳ್ಳೋದಲ್ಲದೇನೆ ಅದನ್ನು ತಿಳಿಸುವ ಒಂದು ಜಾಣ್ಮೆ ಬೇಕು. ಅಂದರೆ ಕೆಲವರಿಗೆ ಅರ್ಥವಾಗುತ್ತೆ, ಆದರೆ ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಆದರೆ ತಿಳಿದು ಅದನ್ನು ಬಿಡಿಸಿ ಇದು ಈ ರೀತಿಯಾಗಿ ಆ ಅರ್ಥವನ್ನು ಕೊಡುತ್ತೆ ಅಂತ ಆ ಸಂಸ್ಕೃತ ವ್ಯಾಕರಣವನ್ನು ಪೂರ್ಣವಾಗಿ ಅದನ್ನು ಬಳಸಿಕೊಂಡು ಅವರಿಗೆ ಒಂದು ದೀಕ್ಷೆ, ಒಬ್ಬ ದೊಡ್ಡ ಒಂದು ಸೆಕ್ಯೂರಿಟಿ ಏಜೆಂಟ್ ಥರ ರಾಯರು ದೊಡ್ಡವರು ಮಾತಾಡಿದ ಮಾತುಗಳಲ್ಲಿ ಟೀಕಾಕೃತ್ಪಾದರೇ ಇರ್ಬೋದು, ಶ್ರೀಮದ್ ಆಚಾರ್ಯರೇ ಇರ್ಬೋದು, ಅವರು ಆಡಿರುವಂತಹ ಪದಗಳು ಎಷ್ಟು ಶುದ್ಧ ಅಂತ ನಾವೆಲ್ಲ ಅದನ್ನು ಇಟ್ಟು ಮಂಗಳಾರತಿ ಮಾಡಿ ವರ್ಷಿಪ್ ಮಾಡ್ತೇವೆ. ಯಾಕೆಂದರೆ ಅಷ್ಟು ಶುದ್ಧ ಅಂತ. ಅದು ಅಷ್ಟು ಶುದ್ಧವಾಗೋದಕ್ಕೆ ಕಾರಣ ಏನು ಅಂದರೆ ಅದರಲ್ಲಿರುವಂಥ ಪ್ರತಿಯೊಂದು ಶಬ್ದವೂ ಕೂಡ ಅಷ್ಟು ಕೇರ್ಫುಲ್ಲಾಗಿ ಅವರು ಅದನ್ನು ಇಟ್ಟಿದ್ದಾರೆ. ಒಂದು ಅಶುದ್ಧವಾದದ್ದಿಲ್ಲ ಅಂತ. ಅದಾಗಬೇಕು ಅಂದರೆ ವ್ಯಾಕರಣದಿಂದ ಅದಕ್ಕೆ ನಾವು ಪ್ರೂವ್ ಮಾಡಬೇಕಾಗತ್ತೆ. ನೋಡಿ, ವ್ಯಾಕರಣಕಾರರು ಒಪ್ಪುವ ರೀತಿಯಲ್ಲಿ ಇದು ಶುದ್ಧವಾದ ಪ್ರಯೋಗ ಅಂತ. ರಾಯರು ಅದಕ್ಕೆ ಈ ವ್ಯಾಕರಣ ಶಾಸ್ತ್ರದಲ್ಲಿ ಅದ್ವಿತೀಯವಾದ ಪಾಂಡಿತ್ಯ. ಮಹಾಭಾಷ್ಯ ಅಂತಲೇ ಅವರ ಒಂದು ಹೆಸರಿನಲ್ಲೇ ಮಹಾಭಾಷ್ಯ ವೆಂಕಣ್ಣ ಭಟ್ರು ಅಂತ. ಅಂದರೆ ಅಷ್ಟು ಭಾಷ್ಯದ ಗ್ರಂಥದ ವ್ಯಾಕರಣ ಭಾಷ್ಯ, ಅದಕ್ಕೆ ಮಹಾಭಾಷ್ಯ ಅಂತ ಹೆಸರು. ನೋಡಿ, ಬೇರೆದು ಯಾವುದಕ್ಕೂ ಮಹಾಭಾಷ್ಯ ಅಂತ ಕರೆಯಲ್ಲ ನಾವು, ಅವರವ್ರ ಹೆಸರ ಮೇಲೆ ಭಾಷ್ಯ ಕರಿತೇವೆ. ಆದರೆ ಇದಕ್ಕೆ ಮಾತ್ರ ಮಹಾಭಾಷ್ಯ ಅಂತ, ವ್ಯಾಕರಣ ಭಾಷ್ಯಕ್ಕೆ. ಅದರಲ್ಲಿ ಇವರು ಅದ್ವಿತೀಯ ಪಂಡಿತರಾಗಿದ್ದು ಆ ಒಂದು
ತೋರಿಸುವಂತಹ ವೈದುಷ್ಯ ಅತ್ಯದ್ಭುತವಾಗಿರುವಂಥದ್ದು. ಇನ್ನೊಂದು, ನಮ್ಮ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಅದು ಬಳಕೆಯಲ್ಲಿಲ್ಲ, ಆದರೆ ಈ ಮೀಮಾಂಸಾ ಶಾಸ್ತ್ರ ಅಂತೇನಿದೆ, ಒಂದಾನೊಂದು ಕಾಲಕ್ಕೆ ಮೀಮಾಂಸಾ ಶಾಸ್ತ್ರದಲ್ಲಿ ಅತ್ಯಂತ ಮಹಾ ವಿದ್ವಾಂಸರು. ಆ ಮೀಮಾಂಸಾ ಶಾಸ್ತ್ರವು ಒಂದು ರೀತಿಯಲ್ಲಿ ಇವತ್ತಿನ ಕಾಲದಲ್ಲಿ ಒಂದು ಇಂಡಿಯನ್ ಪೀನಲ್ ಕೋಡ್ ಅಂತ ನಾವು ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಾವು ಪ್ರತಿಯೊಂದು ಮಾಡುವಂತಹ ಪ್ರತಿನಿತ್ಯದ ಅನುಷ್ಠಾನವೆಲ್ಲವೂ ಕೂಡ ಅದು ಮೀಮಾಂಸಾ ಶಾಸ್ತ್ರದಿಂದ ನಮಗೆ ಅನುಮೋದಿತ ಆಗಿರ್ತದೆ. ಅಂದರೆ ಈಗ ಪಿನಲ್ ಕೋಡ್ ಇದ್ದಾಗೆ ಈ ಥರ ಮಾಡಬೇಕು, ಈ ಥರ ಮಾಡಿಲ್ಲ ಅಂದರೆ ಇಂತಹ ಒಂದು ಅದಕ್ಕೆ ಪನಿಷ್ಮೆಂಟ್ ಇರುತ್ತೆ. ತಂತ್ರಗಳು ಅಂದರೆ ಅದು ನ್ಯಾಯಗಳು ತಂತ್ರದ ಭಾಗ, ಅದಕ್ಕೆ ನ್ಯಾಯವನ್ನು ಕೊಡುವಂತಹದ್ದು ಮೀಮಾಂಸಾ ಶಾಸ್ತ್ರ. ಅಂದರೆ ಒಂದು ಕ್ರಮದಲ್ಲಿ ನೀವು ಕರ್ಮಗಳನ್ನು ಮಾಡಬೇಕಾದಾಗ ಆ ಕ್ರಮದಲ್ಲಿ ವ್ಯತ್ಯಾಸಗಳಾದಾಗ ಏನು ಮಾಡಬೇಕು, ಅಲ್ಲಿ ಪ್ರಶ್ನೆಗಳು ಬಂದು ಒಂದು ಕಡೆ ಒಂದು ರೀತಿ ಹೇಳಿದೆ, ಇನ್ನೊಂದು ಕಡೆ ಇನ್ನೊಂದು ರೀತಿ ಹೇಳಿದೆ, ಈ ಎರಡೂ ಬಂದಾಗ ಏನು ಮಾಡಬೇಕು, ಅದಕ್ಕೆಲ್ಲ ನ್ಯಾಯಗಳನ್ನು ಒದಗಿಸುತ್ತೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಅಂತ ಹೀಗೆಲ್ಲ ಕ್ರಮಗಳನ್ನು ಕೊಡುತ್ತೆ. ಸೊ ಅದನ್ನೆಲ್ಲ ಇದರಲ್ಲಿ ಎಕ್ಸಸೈಸ್ ಮಾಡಿ ಆ ವಾಕ್ಯಾರ್ಥ ನಿರ್ಣಯ ಅಂತ, ಅಂದರೆ ಒಂದು ಸರಳವಾದ ಒಂದು ವಾಕ್ಯ ಬಂದ ತಕ್ಷಣ ಅದರ ಕನ್ಕ್ಲೂಷನ್ ನಮಗೆ ಕೊಡಬೇಕಲ್ಲ, ಇದು ಏನು ಅರ್ಥ ಹೇಳ್ತಾ ಇದೆ ಅಂತ. ಅದಕ್ಕೆ ಮೀಮಾಂಸಾ ಶಾಸ್ತ್ರವನ್ನು ಬಹಳಷ್ಟು ಬಳಸ್ತಾರೆ. ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಅದರದ್ದು ಅನುಷ್ಠಾನ ಇತ್ತು. ಯಜ್ಞಯಾಗಾದಿ ಕರ್ಮಗಳು ಮಾಡುವಾಗ, ಆ ಯಜ್ಞಯಾದಿ ಕರ್ಮಗಳನ್ನು ಮಾಡುವಾಗ ಈ ನ್ಯಾಯಗಳನ್ನು ಬಳಸ್ತಾರೆ ಮೂಲಭೂತವಾಗಿ. ಆದರೆ ಶಾಸ್ತ್ರಾರ್ಥ ನಿರ್ಣಯಕ್ಕೆ ಈಗ ಯಾರೋ ಚೀಫ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ ಜಸ್ಟಿಸ್ಸು ನಮ್ಮ ಪ್ರಾಚೀನ ಗ್ರಂಥಗಳನ್ನು ರಿಫರ್ ಮಾಡ್ತಾರೋ, ನೋಡಿ ಇಲ್ಲಿ ಈ ಥರ ನ್ಯಾಯ ಮಾಡಿದ್ದಾರೆ, ಅದರಂತೆ ಇವಾಗ ಇಲ್ಲಿ ಮಾಡ್ತಾ ಇದ್ದೇವೆ ಅಂತ, ಯಾವುದೋ ಕೃಷ್ಣಸ್ವಾಮಿ ಕೇಸ್ ಅಂತಿರ್ತಾರಲ್ಲ, ಹಾಗೆ ಪ್ರೆಜುಡಿಸ್ ಅವರು ಈ ಪ್ರೀವಿಯಸ್ ಕೋರ್ಟ್ ಕೇಸ್ ಯಾವ ತರ ಮಾಡಿದ್ದಾರೆ ಆ ಬೇಸ್ ಮೇಲೆ ಅವ್ರು ಕೊಟ್ಟಿರೋದ್ರಿಂದ ಇದೇ ಪ್ರೆಸಿಡೆನ್ಸ್ ಇರೋದ್ರಿಂದ ಇಲ್ಲಿ ಕೊಡಬಹುದು, ಇಲ್ಲಿನೂ ಅದೇ ಥರ ನಿರ್ಣಯ ಕೊಡ್ತೀವಿ ಅಂತ. ಅದೇ ಥರ ಮೀಮಾಂಸಾ ಶಾಸ್ತ್ರದಲ್ಲಿ ನೋಡಿ ಇಂತಹ ಸಂದರ್ಭದಲ್ಲಿ ಈ ನಿರ್ಣಯ ಆಗಿದೆ, ಅದೇ ನಿರ್ಣಯದಂತೆ ಇಲ್ಲೂ ಮಾಡಬಹುದು. ಸೊ ಮೊದಲು ಒಬ್ಬರು ಹೇಳಿದ್ದಾರೆ, ಇನ್ನೊಬ್ಬರು ಕೊನೆಗೆ ಒಬ್ಬರು ಹೇಳಿದ್ದಾರೆ. ಸೊ ಕೊನೆ ಹೇಳಿದವರದೇ ಮಾತು ನಿಂತುಕೊಂಡಿತ್ತು. ಹಾಗಾದರೆ ಎಲ್ಲೇ ಆದರೂ ಕೂಡ ಮೊದಲು ಹೇಳೋದಕ್ಕಿಂತ ಕೊನೆ ಹೇಳೋದಕ್ಕೆ ಪ್ರಾಬಲ್ಯ ಜಾಸ್ತಿ. ಹಾಗಾಗಿ ಇದು ಮೊದಲು ಶ್ರುತಿನೇ, ಮೊದಲು ಹೀಗೆ ಹೇಳಿದೆ, ಕೊನೆಗೆ ಮತ್ತು ಇನ್ನೊಂದು ರೀತಿ ಹೇಳಿದೆ, ಹಾಗಾದರೆ ಕೊನೆಯ ರೀತಿಯಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಈ ನಿರ್ಣಯವನ್ನು ಇಟ್ಟುಕೊಂಡು ಮಾಡುವಂಥದ್ದು. ಸೊ ಇದನ್ನು ಮೊದಲಿಗೆ ಏನಾಗುತ್ತೆ, ನಮಗೆ ಮೀಮಾಂಸಾನೇ ಪರಿಚಯ ಇಲ್ಲದೆ ಇದ್ದಾಗ ಯಾವ ನಿಶ್ಚಯ ಮಾಡ್ತಾರೆ ಅರ್ಥವೇ ಆಗೋದಿಲ್ಲ. ಆದರೆ ರಾಯರು ಇಲ್ಲಿ ಮೀಮಾಂಸಾದಲ್ಲಿ ಅದ್ವಿತೀಯವಾಗಿ ಗ್ರಂಥವನ್ನೇ ಬರೆದಿದ್ದಾರೆ. ಸಾಮಾನ್ಯವಾಗಿ ದ್ವೈತ ಒಂದು ವಾಂಗ್ಮಯಕ್ಕೆ ಸೇರಿದ ಗ್ರಂಥಕಾರರು ಮೀಮಾಂಸಾ ಗ್ರಂಥಗಳಿಗೇನು ಗ್ರಂಥ ಬರೆಯೋದಿಲ್ಲ. ಆದರೆ ಇವರು ಭಾಟ ಸಂಗ್ರಹ ಅಂತ ಮೀಮಾಂಸಾ ಶಾಸ್ತ್ರದ ಸಂಗ್ರಹ ಗ್ರಂಥ ಅದನ್ನು ಬರೆದಿದ್ದಾರೆ. ರಾಯರ ದಿನಚರಿಯನ್ನು ನೀವು ಕೇಳಿರ್ತೀರಿ. ಅವರ ಇಡೀ ದಿನವನ್ನು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದಕ್ಕೆ ಅವರು ವಿಭಾಗ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಬೆಳಗ್ಗಿನ ಹೊತ್ತಿನಲ್ಲಿ ನಮ್ಮ ವೇದಾಂತ ಶಾಸ್ತ್ರಗಳ ಪಾಠ ಮತ್ತು ಪ್ರವಚನ, ಆಮೇಲೆ ಮಧ್ಯಾಹ್ನ ಆದ ಕೂಡಲೇ ವ್ಯಾಕರಣ, ನ್ಯಾಯಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಇವುಗಳ ಸಾಯಂಕಾಲ ಎಲ್ಲ, ಮುಂದೆ ರಾತ್ರಿಗಾದರೆ ಪುರಾಣಗಳು, ಮಹಾಭಾರತ ಪುರಾಣಗಳು, ಇವುಗಳ ವ್ಯಾಖ್ಯೆ. ಸೊ ಇಡೀ ಪ್ರತಿನಿತ್ಯವೂ ಕೂಡ ಶಿಷ್ಯರಿಗೆ ಪ್ರತಿ ಒಂದು ಶಾಸ್ತ್ರದ ದರ್ಶನಗಳ ಪಾಠವನ್ನು ಅವರು ಹೇಳ್ತಾ ಎಲ್ಲ ಗ್ರಂಥಗಳಲ್ಲೂ, ಮತ್ತು ಅದು ಒಂದು ರೀತಿಯಲ್ಲಿ ಯೂನಿವರ್ಸಿಟಿ ಇದ್ದ ಹಾಗೆ ಅವರು ತಮ್ಮ ಶಿಷ್ಯರಿಗೆ ಪಾಠ ಹೇಳ್ತಾ ಗ್ರಂಥಗಳನ್ನು ನೀವು ಹೇಳಿದ್ರಿ, ತುಂಬ ಅತ್ಯಂತ ಕಡಿಮೆ ಸಮಯದಲ್ಲಿ ಇಷ್ಟು ಗ್ರಂಥಗಳು ಅವರು ದಿನನಿತ್ಯ ಯಾವಾಗ ಬರಿತಾ ಇದ್ರು ಗ್ರಂಥಗಳನ್ನು. ಅದು ಒಂದು ಆಶ್ಚರ್ಯ ಆಚಾರ. ಯಾಕೆಂದರೆ ನಾನು ಒಬ್ಬರು ಪಂಡಿತರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಈಗಿನ ಆಗಿನ ಕಾಲದಲ್ಲಿ ಮೊದಲು ಆ ಓಲೆಗರಿನ ಒಣಗಿಸ್ಬೇಕು, ಅದನ್ನ ಒಣಗಿಸಿ ಅದನ್ನ ಮತ್ತೆ ಅದ್ರ ಮೇಲೆ ಕೊರೆದು ಬರಿಬೇಕು, ಆಮೇಲೆ ಅದಕ್ಕೆ ಇಂಕ್ ಹಚ್ಚಬೇಕು, ಹೌದು, ಆಮೇಲೆ ಅದನ್ನ ಪ್ರಿಸರ್ವ್ ಮಾಡಬೇಕು. ನಿಜ. ಇಷ್ಟು ನಾವು ಇವತ್ತು ಟೈಪ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಅಷ್ಟು ಕಷ್ಟಪಟ್ಟು ಒಂದು ಗ್ರಂಥ ಬರೆಸೋದು ಅಥವಾ ಹೇಳಿ ಬರೆಸೋದು ಅಂತಂತಂದ್ರೆ ಅದು ಇಷ್ಟು 40-45 ದೊಡ್ಡ ಉದ್ಗ್ರಂಥಗಳು, ಎಷ್ಟು ಸಾವಿರಾರು ಶ್ಲೋಕಗಳು ಬರಿಬೇಕು. ಮತ್ತೆ ನಿತ್ಯ ಸಂಚಾರದಲ್ಲಿ ಇದ್ದು ಎಲ್ಲ ಕಡೆ ಓಡಾಡ್ತಾ ಆ ಕಾಲದ್ದು ಒಂದು ಪ್ರಭಾವ, ಆ ರಾಜ ಈ ರಾಜ ಅಂತ, ಇಷ್ಟರಲ್ಲೂ ಅವ್ರ ಮೈಂಡ್, ಕಾರು ಟ್ರೈನು ಇಲ್ಲ ಅವಾಗ, ಎಲ್ಲ ನಡ್ಕೊಂಡು ಹೋಗ್ಬೇಕು, ಇಲ್ಲ ಮೇನೇನಲ್ಲಿ ಕೂತು ಹೋಗ್ಬೇಕು ಅಂತ ವಿಸ್ತೃತವಾದ ಗ್ರಂಥ. ಅದು ಸ್ವತಂತ್ರವಾಗಿ ಏನೋ ಬರೆದ್ರೆ ಅಲ್ಲ, ಟೀಕಾ ಟಿಪ್ಪಣಿಗಳಿಗೆ ಅಲ್ಲಿ ಏನು ತಾವು ಬರೆದಿದ್ದಾರೆ, ಅವರು ಬರೆದಿದ್ದು ಅವ್ರಿಗೆ ನೆನಪಿರಬೇಕು, ಇಂಥ ಕಡೆ ಹೀಗೆ ಬರೆದಿದ್ದೇವೆ ಅಂತ. ಒಂದು ಕಡೆನೂ ಅಂದ್ರೆ ಈಗ ಒಂದು ಗ್ರಂಥದಲ್ಲಿ ನಾನೇನೋ ಬರೆದು ಇನ್ನೊಂದು ಗ್ರಂಥದಲ್ಲಿ ನನಗೆ ಅದು ವಿರುದ್ಧವಾಗಿರುವ ಹಾಗೆ ಬರೆದರೆ
ಅಂತ ಒಂದು ಇನ್ಸಿಡೆನ್ಸು ಇವರ ಗ್ರಂಥದಲ್ಲಿ ಸಿಗೋಲ್ಲ ಅಂದರೆ ಅದು ಮನುಷ್ಯ ಮಾತ್ರರಿಗೆ ಆಗುವಂಥ ಕಾರ್ಯವೇ ಅಲ್ಲ. ಇದು ದೇವತಾ ಕಾರ್ಯ. ದೇವತೆಗಳೇ ಈ ರೀತಿಯಾಗಿ ಅವತಾರ ಮಾಡಿ ಈ ಕಾರ್ಯವನ್ನು ಮಾಡಿದ್ದಾರೆ. ಅಷ್ಟು ದೇವರ ಸೇವೆ ಅವರು ಮಾಡಿದ್ದಾರೆ ಹೊರತು ಇದು ಮನುಷ್ಯರು ಮಾಡುವಂತಹ ಕಾರ್ಯ ಸಾಧ್ಯವೇ ಇಲ್ಲ ಅಂತ ಅವರ ವೈದುಷ್ಯ. ನಾವು ತುಂಬ ಸಣ್ಣವರಾಗ್ತೇವೆ ಅವರ ವೈದುಷ್ಯದ ಬಗ್ಗೆ ಮಾತಾಡೋದಕ್ಕೆ. ಆದರೆ ಅವರ ವಿನಯವನ್ನು ನಾವು ಇಲ್ಲಿ ಕಾಣಬೇಕು. ಟೀಕಾ ಗಾಂಭೀರ್ಯ ಮುದ್ಧರ್ತು ವ್ಯಾಸರಾಜಾದಯ ಕ್ಷಮಾಹ ಅಂತಾರೆ. ಎಷ್ಟು ವಿನಯೋಪೇತರು ನೋಡಿ. ಅಂದರೆ ನಾವು ಯಾವ ಇದಕ್ಕೆ ಬರ್ತೇವೆ, ಟೀಕಾಕೃತ್ಪಾದರೆ ತಾವೇ ನಮ್ಮ ಗ್ರಂಥದಲ್ಲಿ ಏನಾದರೂ ಒಂದು ಖಾಲಿತ್ಯ ಇದ್ದರೆ ಕ್ಷಮಿಸಿಯಪ್ಪ ಅಂತ ಕೇಳ್ಕೊತಾರೆ. ಅಂಥದ್ದು ನಮ್ಮ ಪಾಡೇನು ಅಂತಾರೆ. ಅಂದರೆ ಅಷ್ಟು ಪೂರ್ವಾಚಾರ್ಯರ ಮೇಲೆ ಅವರಿಗೆ ವಿಶ್ವಾಸ, ಅಷ್ಟು ಒಂದು ದೀಕ್ಷೆ ಇರೋದರಿಂದಲೇ ಅದು ಗ್ರಂಥಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದು. ಏನೋ ಒಂದು ಮಾಡಬೇಕಲ್ಲ, ಯಾರ್ದೋ ಒಬ್ರದ್ದು ಬರೆಯೋಣ ಅಂತಲ್ಲ. ಅವರು ಇದು ಮೋಕ್ಷ ಸಾಧನ, ಇದರಿಂದ ನಮಗೆ ಒಳ್ಳೆಯದಿದೆ ಅಂತ ಅವ್ರಿಗೆ ನಿಶ್ಚಯವಾಗಿ ಅದನ್ನು ಅವರು ತುಂಬ ಶ್ರಮಪಟ್ಟು ಎಲ್ಲ ಮುಂದಿನವರೆಗೆ ಅದನ್ನು ಅರ್ಥ ಮಾಡಿಸೋ ರೀತಿಯಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ. ಎಲ್ಲೂ ಒಂದು ಕಡೆ ಒಂಚೂರು ಅಹಂಕಾರ ಇಲ್ಲ. ಪ್ರಹ್ಲಾದರಾಜರೇ ರಾಯರಾಗಿ ಅವತಾರ ಮಾಡಿದ್ದು ಅಂತ ಹೇಳ್ತಾರಲ್ಲ, ಅಕ್ಷರಶಃ ಆ ಸ್ವಭಾವ ಇವರಲ್ಲಿ ಕಾಣ್ಬೋದು. ತುಂಬ ಕರುಣಾಪೂರ್ಣ ಹೃದಯ. ಅಂದರೆ ಅಷ್ಟು ಕರುಣೆಯಿಂದ ಇವರೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದಕ್ಕೆ ಅದು ಎಲ್ಲ ರೀತಿಯಿಂದ ಬಂದವರಿಗೆ ನಿಮಗೇನು ಬೇಡಿದರೂ ಕೊಡ್ತಾರೆ. ಕಾಮಧೇನುಗಳು ಕಲ್ಪವೃಕ್ಷಗಳು ಮಾತೇ ಇಲ್ಲ. ಆದರೆ ಈ ಥರ ಬಂದವರಿಗೆ, ಈ ಥರ ಬರೋರು ಬಹಳ ಕಡಿಮೆ. ಗ್ರಂಥಗಳ ಮೂಲಕ ಜ್ಞಾನಕ್ಕೆ ಬೇಕು ಅಂತ ಜ್ಞಾನಕ್ಕೆ ಬೇಕು ಅವರು ಅದು ಕೇಳಿದರೆ ತುಂಬ ಪ್ರೀತಿಯಿಂದ ಅದನ್ನು ಕೊಡ್ತಾರೆ. ಅದನ್ನು ನಾವು ಅನುಭವಿಸಬೇಕು. ಅಂದರೆ ರಾಯರಿಗೆ ಇದನ್ನು ಕೇಳಿ ಪಡಿಬೇಕು. ಬೇರೆ ಯಾವ್ಯಾವುದೋ ಕೇಳೋದೇನು ದೊಡ್ಡದಲ್ಲ, ಕೊಟ್ಬಿಡ್ತಾರೆ. ಆದರೆ ಇದನ್ನು ಕೇಳಿ ನಾವು ರಾಯರಿಂದ ಪಡ್ಕೊಂಡ್ರೆ ನಮ್ಮ ಜೀವನ ಧನ್ಯ ಆಗಿಬಿಡುತ್ತೆ. ಅಂತಹ ಬಹಳ ವಿನಯವಾಗಿ ತಮ್ಮ ಗ್ರಂಥಗಳಲ್ಲಿ ತಾವು ಇದನ್ನು ಹೇಳ್ಕೊಳ್ತಾರೆ. ಹಾಗಾಗಿ ನಾವು ಅವರಿಂದ ಕಲಿಯಬೇಕಾದ, ನಾವು ವಿನಯೋಪೇತರಾಗಿರಬೇಕು. ಅಹಂಕಾರ, ಎಂದೆಂದಿಗೂ ಅಹಂಕಾರವನ್ನು ಪಟ್ಟುಕೊಳ್ಳುವುದು ಸರಿ ಇಲ್ಲ ಅಂತ ಅವರ ಜೀವನವನ್ನು ನೋಡಿದ್ರೇ ನಮಗೆ ಅರ್ಥವಾಗುತ್ತೆ. ಸರಳ ಜೀವನ, ವಿನಯೋಪೇತವಾದಂತಹ ಉಕ್ತಿಗಳು, ತಮ್ಮ ಒಂದು ಜ್ಞಾನದಲ್ಲಿ ಉತ್ಕರ್ಷ. ಇಷ್ಟು ರಾಯರು ಅಂದರೆ ನಮ್ಮ ಕಣ್ಣು ಮುಂದೆ ಬರುವಂತಹದ್ದು. ಆಚಾರ್ಯ, ನನಗೊಂದು ಜ್ಞಾಪಕ ಬರ್ತದೆ. ಈ ಪ್ರಾತಃ ಸಂಕಲ್ಪ ಗದ್ಯ ಪ್ರತಿದಿನ ನಾನು ಹೇಳ್ತೀನಿ, ಸರ್ವಸಮರ್ಪಣ ಗದ್ಯ ಹೇಳ್ತೀನಿ. ಅದರಲ್ಲಿ ಅವರು ಎಂಡ್ ಮಾಡುವಾಗ 2 ವರ್ಡ್ಸಲ್ಲಿ ವಿದ್ಯಾ ಸಂಬಂಧಿ ದೇಹ ಸಂಬಂಧಿ ಅಷ್ಟೇ ಹೇಳ್ಬಿಟ್ರು. ಅಂದರೆ ಅಷ್ಟರಲ್ಲಿ ವಿದ್ಯಾ ಸಂಬಂಧಿ ಅಂದರೆ ನನಗೆ ಯಾರದ್ದು ಜ್ಞಾನದ ಲಿಂಕ್ ಇದೆ ಎಲ್ಲರೂ ಬಂದ್ಬಿಟ್ರು. ಎಲ್ಲರೂ ಬಂದ್ರಲ್ಲ. ಅವ್ರು ವೇದವ್ಯಾಸರಿಂದ ಹಿಡಿದು ಯಾರ್ಯಾರು ಲೌಕಿಕ ಜ್ಞಾನ ಎಲ್ಲ ಅದು ನೀವು ಹೇಳಿದಾಗ ನನಗೆ ಅದು ಜ್ಞಾಪಕಕ್ಕೆ ಬಂತು. ದೇಹ ಸಂಬಂಧಿ ಅಂದ ತಕ್ಷಣ ಎಲ್ಲ ರಿಲೇಟಿವ್ಸ್, ಬ್ಲಡ್ ರಿಲೇಷನ್ಸು ಎಲ್ಲ ಬಂದ್ರಲ್ಲ. ಅಂದರೆ ಇಷ್ಟೇ 2 ವರ್ಡಲ್ಲಿ ಅವರು ಇಡೀ ನಮ್ಮ 2 ಕನೆಕ್ಷನ್ನು, ಇಲ್ಲ ನಮಗೆ ಬ್ಲಡ್ ರಿಲೇಷನ್ಸ್ ಇರಬೇಕು, ಇಲ್ಲ ನಾಲೆಡ್ಜ್ ರಿಲೇಷನ್ಶಿಪ್ಸ್. ಸೊ ಅಂದರೆ ಅಷ್ಟು ಅವರ ಪಾಂಡಿತ್ಯದ ಬಗ್ಗೆ ತಾವು ತುಂಬ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಅಂದರೆ ನಮಗೆ ಇಷ್ಟು ವಿಷಯ ಗೊತ್ತೇ ಇರಲಿಲ್ಲ. ಒಂದು ಗ್ರಂಥಗಳ ಬಗ್ಗೆ ಆ ಹೆಸರುಗಳು ಕೇಳ್ತೀವಿ ಹೊರತು ಅವತ್ತೊಂದು ದಿವಸ ಈ ರಾಯರ ಆರಾಧನೆ ಟೈಮಲ್ಲಿ ಅಷ್ಟೇ ಆ ಗ್ರಂಥಗಳದ್ದು ಅಟ್ಲೀಸ್ಟ್ ಹೆಸರು ಹೇಳ್ತೀವಿ ಅಥವಾ ಕೇಳ್ತೀವಿ. ಇಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ. ಸಂಕ್ಷಿಪ್ತವಾಗಿ ಆಚಾರ್ಯ ಹೇಳಬೇಕು ಅಂದರೆ, ಈ ರಾಯರ ಈ ಎಲ್ಲ ಗ್ರಂಥಗಳ ಮೂಲಕ ಅವರು ನಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಒಂದು ಎಂಡ್ ಪಾಯಿಂಟ್ ಅಂತೀವಲ್ಲ, ಸೊ ಒಂದು ಕ್ಲೋಸಿಂಗ್ ರಿಮಾರ್ಕ್ ಅಂತ ತಾವು ಹೇಳೋದಾದರೆ ಯಾವ ಥರ ನಾವು ಅನುಷ್ಠಾನ ಮಾಡಬೇಕು, ಅವರ ಸಂದೇಶ ಏನು ನಮಗೆ ಅಂದರೆ ಬರೀ ಮಾನವ ಸಮುದಾಯಕ್ಕೇನೆ ನಿಜ ಅವ್ರು ಕೊಟ್ಟಿರೋವಂಥ. ಯಾಕೆಂದರೆ ಪ್ರತಿಯೊಬ್ಬರು ರಾಯರ ಭಕ್ತರು, ಮಾಧ್ವರಲ್ಲ, ಬ್ರಾಹ್ಮಣರಷ್ಟೇ ಅಂತಲ್ಲ, ಹಿಂದೂ ಸಮಾಜನೇ ಅಲ್ಲ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಇಡೀ ಮಾನವ ಜಾತಿ, ಇಡೀ ಜೀವರಾಶಿ ಎಲ್ಲ, ಇಡೀ ಜೀವರಾಶಿಗಳು ಕೂಡ ಸಿದ್ಧಾಂತ ಅದು ವೈದಿಕ ವಾಂಗ್ಮಯದಲ್ಲಿ ಸಮಗ್ರ ಜೀವರಾಶಿಗಳಿಗೇನೆ ಅವರು ಏನು ಉದ್ಧಾರ ಆಗೋದಕ್ಕೆ ಮಾಡಬೇಕು ಅನ್ನೋ ತಿಳಿಸಿದೆ. ನೀವು ಇಡೀ ಜಗತ್ತಿನಲ್ಲಿ ಅದರದ್ದೇ ಬೇರೆ ಬೇರೆ ತುಂಡುಗಳು ನಮಗೆ ಬೇರೆ ಬೇರೆ ದರ್ಶನಗಳಾಗಿ ನಮಗೆ ಉಪಲಬ್ಧವಾಗುತ್ತೆ. ನೀವು ಅದು ವಿಸ್ತಾರವಾಗಿ ನೋಡಿದಾಗ ಎಲ್ಲವೂ ಇದರಲ್ಲಿ ನಮಗೆ ಎಕ್ಸ್ಪ್ಲೇನ್ ಆಗಿದೆ. ಮೂಲ ಉದ್ದೇಶ ಏನು, ಮನುಷ್ಯನಿಗೆ ಅವನದ್ದೇ ಆದಂತಹ ಒಂದು ಅವನ ಸ್ವರೂಪ ಅಂತ ಇರುತ್ತೆ. ಆ ಸ್ವರೂಪ ಅದು ಜ್ಞಾನರೂಪವಾಗಿ ಸುಖರೂಪವಾಗಿ ಇರುವಂತಹದ್ದು. ಸೊ ಅದನ್ನು ತಿರ್ಗಾ ಈಗ ನಾವು ಅನುಭವಿಸ್ತಾ ಇಲ್ಲ. ಕಾರಣಾಂತರಗಳಿಂದ ನಾವು ಕರ್ಮದ ಒಂದು ಈ ರಾಶಿಯಲ್ಲಿ, ಕೆಸರಿನಲ್ಲಿ ನಾವು ಬದ್ಧರಾಗಿಬಿಟ್ಟಿದ್ದೇವೆ. ಸೊ ಇದರಿಂದ ಬಿಡುಗಡೆ ಹೇಗೆ ಅನ್ನೋದೇ ಇಲ್ಲಿ ಮೂಲವಾಗಿ ನಮಗೆ ಮಾರ್ಗದರ್ಶನ ಬೇಕಾಗಿರುವಂಥದ್ದು.
ಒಂದು ಕತ್ತಲ ಒಂದು ಬಾವಿಯಲ್ಲಿ ನಾವು ಬಿದ್ದಿದ್ದೇವೆ, ಅದರಿಂದ ಹೊರಗಡೆ ಬರುವ ಮಾರ್ಗ ಗೊತ್ತಿಲ್ಲ. ಆದ್ರೆ ನಾವು ಬಹಳ ಜನಕ್ಕೆ ನಾವು ಕತ್ತಲಲ್ಲಿ ಇದೀವಿ ಅಂತಾನೆ ಗೊತ್ತಾಗೋದಿಲ್ಲ, ಅಲ್ಲೇ ಲೈಟ್ ಹಾಕೊಂಡು ನಾವು ಖುಷಿಯಾಗಿರ್ತೇವೆ. ಐ ಡು ನಾಟ್ ನೋ ದಟ್ ಐ ಡು ನಾಟ್ ನೋ. ಸೊ ಅಲ್ಲಿ ಈಗ ವೇದಗಳು, ಉಪನಿಷತ್ತುಗಳು ಇದಕ್ಕೆ ಒಂದು ಮನುಷ್ಯನಿಗೆ ಜಾಗೃತಿಯನ್ನು ನೀಡುವುದಕ್ಕೋಸ್ಕರ ಉದ್ಗಾರಗಳನ್ನು ನೀಡಿದೆ. ತುಂಬ ಗಂಭೀರವಾದ ಉದ್ಗಾರ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನೋಡ್ರಪ್ಪ, ನೀವು ಕೇಳಿ ಯೋಚಿಸಿ ಧ್ಯಾನ ಮಾಡಿ ತಿಳ್ಕೊಳ್ರಿ ಅಂತ, ಆವಾಗ ನಿಮಗೆ ಸತ್ಯದ ಅರಿವಾಗುತ್ತೆ ಅಂತ ಒಂದು ಉದ್ಗಾರವನ್ನು ನೀಡಿದೆ. ಅದನ್ನೇ ನಮಗೆ ಅರ್ಥವಾಗುವಂತೆ ತಿಳಿಸುವುದು ಭಗವದ್ಗೀತೆ. ಅದಕ್ಕೆ ಭಗವದ್ಗೀತೆ ಅಂದರೆ ಯೂನಿವರ್ಸಲ್ ಟೆಕ್ಸ್ಟ್ ಅದು. ಸೊ ಈ ಭಗವದ್ಗೀತೆಯನ್ನು ರಾಯರು ಒಂದು ವೆಹಿಕಲ್ ಆಗಿ ತಾವು ಅದನ್ನು ಉಪಯೋಗ ಮಾಡ್ಕೋತಾರೆ. ಮುಖ್ಯವಾಗಿ ಏನಾಗುತ್ತೆ ಅಂದರೆ ಬ್ರಹ್ಮಸೂತ್ರಗಳು ಈಗಾಗಲೇ ಹೇಳಿದಂಗೆ ತುಂಬ ಟೆರ್ಸ್ ಅದು. ಕೆಲವರಿಗೇ ಬ್ರಹ್ಮಸೂತ್ರಗಳು ಅರ್ಥವಾಗುವುದು, ಆ ಕಡೆ ಅದನ್ನು ಇಂಟ್ರೆಸ್ಟ್ ಬಂದು ಅದನ್ನು ಪರ್ಸ್ಯೂ ಮಾಡೋರು ಬಹಳ ಕಡಿಮೆ ಜನ. ಇನ್ನು ವೇದಗಳು ಉಪನಿಷತ್ತುಗಳಂತೂ ಬಹಳ ಜನರಿಗೆ ಅವುಗಳ ಅರ್ಥ ಆಗೋದಕ್ಕಿಂತ ಅಪಾರ್ಥವೇ ಹೆಚ್ಚಾಗುತ್ತೆ. ಈಗ ಆತ್ಮ ಅಂತಂದರೆ ಆತ್ಮ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ. ಯಾವ ಕಾಂಟೆಕ್ಸ್ಟಲ್ಲಿ ಯಾರಂತ ತಿಳ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರುವಂಥವರಿಗೆ ಅಲ್ಲಿ ಏನಾದರೂ ಅರ್ಥ ಹೇಳ್ಬೋದು. ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ ಹೇಳ್ಬೋದು, ಆತ್ಮ ಅಂದರೆ ಜೀವಾತ್ಮ ಅಂತ ಅರ್ಥ ಹೇಳ್ಬೋದು. ಸೊ ಹಾಗಾಗಿ ಯಾವ ಅರ್ಥವನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಕೈಯಲ್ಲಿ ಉಪನಿಷತ್ತು ಬಿದ್ದರೆ ಉಪಯೋಗ ಇಲ್ಲ, ಅಪಾರ್ಥವಾಗೋದಕ್ಕೆ ಅವಕಾಶ ಇದೆ. ಸೊ ಇದೆಲ್ಲ ನೋಡಿಕೊಂಡು ಗೀತೆಯಲ್ಲಿ ಈ ಎಲ್ಲ ಉಪನಿಷತ್ತು ಅರ್ಥ ಮಧುಭೂತ ಅಂತ ಗೀತೆಗೆ ಹೇಳುವಾಗ, ಹಾಗಾದರೆ ನಮಗೆ ಹತ್ತಿರ ಇರುವಂತಹ ವೈದಿಕ ಭಾಷೆ ಅಂದರೆ ಗೀತೆಯಲ್ಲಿ ಕೃಷ್ಣ ಕೊಟ್ಟಿರುವ ಉಪದೇಶ. ಹಾಗಾದರೆ ಈಗೇನಾಯಿತು, ಯಾರೋ ಹೇಳಿದರು, ನಾವು ನೋಡಿ ಉಪನಿಷತ್ತುಗಳನ್ನು ಯಾರೋ ಒಬ್ಬರು ಹೈಜಾಕ್ ಮಾಡಿಬಿಟ್ರು, ಭಗವದ್ಗೀತೆಯನ್ನು ಇನ್ನೊಬ್ಬರು ಹೈಜಾಕ್ ಮಾಡಿಬಿಟ್ರು, ನಮಗೆ ಯಾವುದೂ ಉಳಿದಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ನಾನು ನೋಡಿದೆ, ಏನು ಯಾರಾದರೂ ಉಳಿಸಿರ್ತಾರಲ್ಲ ಏನಾದರೂ, ಅಂದರೆ ಹೇಳುವ ವೆಹಿಕಲ್ ಭಗವದ್ಗೀತೆ ಆಗಿರಬೇಕು, ಹೇಳುವುದು ಬ್ರಹ್ಮಸೂತ್ರಗಳಿಂದ ಪ್ರಮಾಣಿತವಾದ ಉಪನಿಷತ್ತಿನ ಅರ್ಥ ಆಗಿರಬೇಕು. ಇದು ನನ್ನ ಬಹಳ ವರ್ಷಗಳಿಂದ ಇದು ನನ್ನ ಸಂಶೋಧನೆಯ ವಿಷಯ ಆಗಿತ್ತು ಇಂಥದ್ದು. ಯಾಕಂದರೆ ಭಗವದ್ಗೀತೆಯಲ್ಲಿ ಯೂನಿವರ್ಸಲ್ ಆಗಿ ನಾವು ಅದು ಹೇಳೋಕ್ಕೆ ಬರಬೇಕು ಅಂತ. ಅಂಥದ್ದು ಎಲ್ಲ ಈ ಪರಂಪರೆ ಅದನ್ನು ಅನುಮೋದಿಸಿರಬೇಕು. ಭಾಷ್ಯಕಾರರು ಹೇಳಿರಬೇಕು, ಟೀಕಾರಾಯರು ಹೇಳಿರಬೇಕು, ಆಮೇಲೆ 3 ಜನರೇಷನ್ನವರು ಅದರ ಸೀಲ್ ಹಾಕಿರುವಂಥ ವಿಷಯ ಎಲ್ಲರಿಗೂ ಹೇಳುವಂತೆ. ಈಗ ನೀವು ಯೂನಿವರ್ಸಲ್ ಸೋಲ್ ಫೌಂಡೇಶನ್ ಅಂತ, ಸೂಪರ್ ಸೋಲ್ ಫೌಂಡೇಶನ್, ಈ ಥರ ಒಂದು ಸೂಪರ್ ಸೋಲ್ ಆಗಿ ನಾವು ಒಂದು ವಿಷಯವನ್ನು ಏನಾದರೂ ಜನರಿಗೆ ಒಂದು ಕಾಮನ್ನೆಸ್, ಇದು ಅದೇ ಬೇರೆ, ಈ ಸಿದ್ಧಾಂತವೇ ಬೇರೆ, ಆ ಸಿದ್ಧಾಂತವೇ ಎಲ್ಲರೂ ಮೀರಿ ಒಂದು ಸಿದ್ಧಾಂತ, ಅದು ಭಗವದ್ಗೀತೆಯಿಂದ ಎಲ್ಲರಿಗೂ ಬರುವಂಥದ್ದು. ಬೇರೆ ಬೇರೆಯವರು ಅದಕ್ಕೆಲ್ಲ ಏನೋ ಅವ್ರದ್ದೇ ಅರ್ಥಗಳನ್ನು ಹೇಳ್ತಾರೆ. ಆದರೆ ಎಲ್ಲ 3 ಗ್ರಂಥಗಳಿಗೆ, 3 ಪ್ರಸ್ಥಾನಗಳಿಗೆ ಸಮ್ಮತವಾಗಿ ರಾಯರ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ. ರಾಯರು ಹೇಳಿದರೆ ನಾವು ಎಲ್ಲ ನಂಬಲಿಕ್ಕೆ ರೆಡಿ ಇದ್ದೇವೆ. ಹಾಗಾದರೆ ರಾಯರು ಏನಾದರೂ ಹೇಳಿದ್ದಾರಾ ಈ ವಿಷಯದಲ್ಲಿ? ವಿಶೇಷವಾಗಿ ಭಗವದ್ಗೀತೆ, ಇದು ನಾವು ಹೇಳುವ ಅರ್ಥ ಭಗವದ್ಗೀತೆಯಲ್ಲಿ ಕಾಣುತ್ತೆ ಅಂತ ನಾವು ಜಗತ್ತಿಗೆ ತಿಳಿಸುವ ರೀತಿಯಲ್ಲಿ ನಾವೇನಾದರೂ ಹೇಳಬಹುದಾ ಅಂದರೆ, ನಾನು ಬಹಳ ದಿನದಿಂದ ಹುಡುಕ್ತಾ ಇದ್ದೆ. ನನ್ನ ಜೀವನದಲ್ಲಿ ನಾನು ಮೊದಲು ಹಿಡಿದ ಸಂಸ್ಕೃತ ಟೆಕ್ಸ್ಟ್ ಅಂದರೆ ಅದು ಗೀತಾ ವಿವೃತ್ತಿ, ರಾಯರದ್ದು. ಅದೊಂದು ಸಣ್ಣ ಎಪಿಸೋಡ್, ಇನ್ಸಿಡೆಂಟ್ ಹೇಳ್ತೇನೆ. ನಾನು ರಾಯರ ಒಂದು ಮಂತ್ರಾಲಯಕ್ಕೆ ಹೋಗಿ ಅವರ ಬೃಂದಾವನದ ಮುಂದೆ ನಿಂತುಕೊಂಡು, ಆಶ್ಚರ್ಯ, ಆವತ್ತು ಮುಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿದರು. ಏನು ಕೇಳಬೇಕು, ತುಂಬ ಹತ್ತಿರಕ್ಕೆ ನಿಂತು ಕೇಳೋದೇನಿದೆ ಅಂತ. ಆಗ ಒಂದು ಕೇಳಿದೆ, ಬೇರೆಯದೆಲ್ಲ ಮುಖ್ಯ ಅನಿಸಲಿಲ್ಲ. ನೀವು ಯಾವ ಜ್ಞಾನ, ಯಾವ ಒಂದು ದಿವ್ಯವಾದಂತಹ ಇದರಲ್ಲಿ ನೀವು ಆ ಗ್ರಂಥಗಳನ್ನೆಲ್ಲ ಬರೆದು ಆ ಜ್ಞಾನ ಏನಿದೆ ಅಂತ ನಿಮಗೆ ಪ್ರೀತಿಕರವಾದ ಆ ಜ್ಞಾನವನ್ನು ನಮಗೆ ನೀವು ದಯವಿಟ್ಟು ನಮಗೆ ಕೊಡಬೇಕು ಅಂತ ನಾನು ನಮಸ್ಕಾರ ಮಾಡಿ ಇದರಿಂದ ಹೊರಗೆ ಬಂದರೆ ಅಲ್ಲಿ ಒಂದು ಬುಕ್ ಸ್ಟಾಲ್ ಕಂಡಿತ್ತು. ಸಂಸ್ಕೃತ ಪುಸ್ತಕಗಳು, ಕನ್ನಡ ಪುಸ್ತಕಗಳೆಲ್ಲ ರಾಯರದ್ದು ಒಂದು ಬುಕ್ ಸ್ಟಾಲ್ ಇತ್ತು. ಅಲ್ಲಿ ಹೋಗಿ ನಾನು ಸಂಸ್ಕೃತ ಪುಸ್ತಕ ಬೇಕು ಅಂತ. ಆಗ ಅವರು ಗೀತಾ ವಿವೃತ್ತಿ ಪುಸ್ತಕವನ್ನು ಕೊಟ್ಟರು. ಅದು ಮೊದಲನೇ ಗ್ರಂಥ ನಾನು ಕೈ ಹಿಡಿದಿದ್ದು. ಆ ಗ್ರಂಥದಲ್ಲಿ ನನ್ನ ಹತ್ರ ಬಹಳ ವರ್ಷ ಆ ಗ್ರಂಥ ಇತ್ತು. ಸುಮಾರು ನಾನು ಲೌಕಿಕ ವಿದ್ಯೆಯಿಂದ ಈ ಕಡೆ ಬಂದು ಶಾಸ್ತ್ರ ಸೇರಿ ಎಲ್ಲ ಯಾವಾಗಲೂ ನನ್ನ ಗ್ರಂಥ, ಅದೇ ಪುಸ್ತಕ ನಾನು ಇಟ್ಕೊಂಡಿದ್ದೆ. ಆಮೇಲೆ
ಅದೇ ಪುಸ್ತಕದಲ್ಲಿ ಸುಮಾರು ವರ್ಷ ಆದಮೇಲೆ ನಾನು ಹುಡುಕ್ತಾ ಇರಬೇಕಾದಾಗ ಆ ಸತ್ಯ ನನಗೆ ಆ ರಾಯರ ಗ್ರಂಥದಲ್ಲಿಯೇ ಸಿಕ್ಕಿದೆ. ಅಂದರೆ ಉಪನಿಷತ್ತುಗಳಲ್ಲಿ ಹೇಳಿರಬೇಕು, ಸೂತ್ರದಲ್ಲಿ ಅದಕ್ಕೆ ಅನುಮೋದನೆ ಇರಬೇಕು, ಭಾಷ್ಯಕಾರರು ಅದಕ್ಕೆ ಒತ್ತು ಕೊಟ್ಟಿರಬೇಕು, ಆಮೇಲೆ ರಾಯರು ಅದರ ಸಮನ್ವಯ ಅದಕ್ಕೆ ಒಂದು ಗಂಟು ಹಾಕಿರಬೇಕು. ಆ ಸಾರಾಂಶವನ್ನು ಕೇಳಿ ಬಹಳ ಆನಂದವಾಯಿತು. ಏನು ಒಂದು ವೇದಗಳ ಸಾರ, ಏನು ನಮ್ಮ ಸಿದ್ಧಾಂತ, ಇದನ್ನು ಹೇಗೆ ನಾವು ತಿಳಿಸೋದು? ಕೆಲವರ ಭೇದ ಸಿದ್ಧಾಂತ ಅಂತ ಹೇಳಿದರೆ ಭೇದ ಭಾವ ಮಾಡ್ತೀರಿ ನೀವು ಅಂತ, ಅದಕ್ಕೆ ಮೇಲಕ್ಕೆ ಭೇದ ಭಾವ ಇದರಲ್ಲಿ ಇರುತ್ತೆ ಅಂತ, ಗ್ರೇಡೇಷನ್ ಬಗ್ಗೆ ಹೇಳ್ತೀರಾ, ಡಿಸ್ಕ್ರಿಮಿನೇಟಿವ್ ಅಂತ ಒಂದು ರಾಂಗ್ ನೆಗೆಟಿವ್ ಒಂದು ಇಮೇಜ್ ಬಂದುಬಿಡುತ್ತೆ. ಸೊ ಆದರೆ ನಾವು ಗಮನಿಸಿದರೆ ಇದರಲ್ಲಿ ಯಾವುದೂ ನೆಗೆಟಿವಿಟಿ ಬರದೇ ಇದ್ದ ಹಾಗೆ. ಏನು ಸಿದ್ಧಾಂತ ನಿಮ್ಮದು ಅಂತಂದರೆ ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಯೋಗ, ಕರ್ಮಯೋಗವನ್ನು ಹೇಳ್ತಾರೆ. ಮನುಷ್ಯರಿಗೆಲ್ಲ ಕರ್ಮಯೋಗ ಅಂತ. ಸೊ ಆಗ ಕರ್ಮಯೋಗವನ್ನು ಹೇಳಿದ್ದಾರೆ ಅಂತ. ಸೊ ಈಗ ಮಧ್ವಾಚಾರ್ಯರು ಹೇಳಿದ್ದೇನು ಸಿದ್ಧಾಂತ ಅಂದರೆ ಗೀತೆಯಲ್ಲಿ ಹೇಳಿದ ಕರ್ಮಯೋಗವೇ, ಬೇರೆ ಹೊಸದೇನು ಹೇಳಿಲ್ಲ. ಅದಕ್ಕೆ ರಾಯರು ಅದನ್ನು ಸಮರೈಸ್ ಮಾಡಿ ಹೇಳ್ತಾರೆ. ಇಡೀ ಭಗವದ್ಗೀತೆಯಲ್ಲಿ ನೀವು ಅನೇಕ ಬಾರಿ ಭಗವದ್ಗೀತೆ ಪ್ರವಚನ ಕೇಳಿರ್ತೀರ, ಅವು ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಿರ್ತೀರ. ಅದರಲ್ಲಿ ಈ ಭಗವದ್ಗೀತೆಯಲ್ಲಿ ಯೋಗದ ಬಗ್ಗೆ ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಯೋಚನೆ ಮಾಡಿ ನೋಡಿದರೆ 2-3 ಕಡೆ ನಾವು ಮಿಸ್ ಆಗಿಬಿಡ್ತೇವೆ. ಸಮತ್ವಂ ಯೋಗ ಉಚ್ಯತೆ ಅಂತ ಒಂದು ಕಡೆ ಹೇಳ್ತಾರೆ, ಆದರೆ ಎಲ್ಲಿ ಯೋಗ ಶಬ್ದವೇ ಬರಲಿಲ್ವೋ, ಯೋಗ ಶಬ್ದ ಇಲ್ಲವೇ ಇಲ್ಲ ಅಂತಹ ವರ್ಸನ್ನು ಆಚಾರ್ಯರು ಭಾಷ್ಯದಲ್ಲಿ ಇಲ್ಲಿ ಯೋಗ ಲಕ್ಷಣ ಹೇಳ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಥವಾ ಯೋಗ ಲಕ್ಷಣ ಮುಚ್ಯತೆ ಅಂತ. ಆಶ್ಚರ್ಯ ಆಗುತ್ತೆ, ಇದರಲ್ಲಿ ಏನು ಯೋಗ ಲಕ್ಷಣ ಇದೆ ಅಂದರೆ ವರ್ಡ್ ಇಲ್ಲ, ಆದರೆ ಅದು ಯೋಗ ಲಕ್ಷಣ ಅಂತ ಹೇಳಿದರು. ಅಲ್ಲಿ ರಾಯರ ವ್ಯಾಖ್ಯಾನ ಅದು ನಿಜವಾಗಲೂ ಸುವರ್ಣಾಕ್ಷರಗಳಲ್ಲಿ ನಾವು ಬರೆದಿಟ್ಟುಕೊಳ್ಬೇಕು. ನಾವು ಆತ್ಮೋಪಾಸನ ಧ್ಯಾನ ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ದೇ ಈ ಶ್ಲೋಕದ ಆಧಾರದ ಮೇಲೆ. ಅಂದರೆ ಅಷ್ಟು ಪರಂಪರೆಯಲ್ಲಿ ರಾಯರಂತಹ ಮಹಾನುಭಾವರು ಅದನ್ನು ನಮಗೆ ನೀಡಿದಾಗ ಇದನ್ನು ನಾವು ನಮ್ಮ ಜೀವನದಲ್ಲಿ ನಿತ್ಯ ಉಪಾಸನೆಗೆ ನಾವು ಇಟ್ಕೊಳ್ಳಬಹುದು. ಅದೊಂದು ಮೆಡಿಟೇಷನ್ ಆಗಿ, ಒಂದು ಚಾಂಟಿಂಗ್ ಆಗಿ ಅದನ್ನು ನಾವು ತೆಗೆದುಕೊಂಡು ಬರಬಹುದು ಅಂತ ಹೇಳಿ ಶ್ರೀಮದ್ ಆಚಾರ್ಯರು ಭಾಷ್ಯ ತಮ್ಮ ಅನುವ್ಯಾಖ್ಯಾನದಲ್ಲಿ ಹೇಳಿದಂತಹ ವಿಷಯ, ಅದನ್ನು ರಾಯರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ನನಗೆ ಕುತೂಹಲ ಆಗ್ತದೆ ಯಾವುದು ಅಂತ ನೀವು ಅದಕ್ಕೆ ನೋಡಿ, ಅದರಲ್ಲಿ ಎಲ್ಲೂ ಯೋಗ ಶಬ್ದವೇ ಬರಲ್ಲ. ಏನು ಹೇಳ್ತಾರೆ? ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗ ಶಬ್ದವೇ ಇಲ್ಲ, ಆದರೆ ಇದೇ ಯೋಗ ಲಕ್ಷಣ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳಿಕೊಟ್ಟಿದ್ದು. ಅಂದರೆ ಒಬ್ಬ ಯೋಗಿ ಅಂದರೆ ನಾವು ಮಾಡುವಾಗ ಕರ್ಮಗಳನ್ನು ಅದು ಭಗವದ್ ಅರ್ಪಣೆ ಬುದ್ಧಿಯಿಂದ ಮಾಡಬೇಕು. ಫಲಕಾಮನೆ ಇರಬಾರ್ದು, ಅಂದರೆ ಈ ಭೌತಿಕವಾದಂತಹ ಯಾವುದೇ ಡಿಸೈರ್ಸ್ ಅದಕ್ಕೆ ಇರಬಾರ್ದು. ಹಾಗಾಗಿ ಇದೆಲ್ಲ ಇದು ಕೊನೆಗೆ ದ್ವಂದ್ವ ಅತೀತರಾಗಿರಬೇಕು. ಅಂದರೆ ಯೋಗಕ್ಷೇಮ ಅಂತಾರಲ್ಲ, ಅದರ ಕಡೆ ತಲೆ ಕೆಡಿಸ್ಕೋಬಾರ್ದು. ಹೇಗೆ ಇದನ್ನು ರಕ್ಷಣೆ ಮಾಡಲಿ, ಇದನ್ನು ಹೇಗೆ ಬೆಳೆಸಲಿ ಅಂತನ್ನುವಂತಹ ಒಂದು ಈ ಅಲ್ಪ ಬುದ್ಧಿಯನ್ನು ತೊರೆದು ಈ ಪುರುಷಾರ್ಥ ನನಗೆ ಸಿಗಬೇಕು. ಈಗ ನಾವು ಮಾತಾಡಿದ್ವಲ್ಲ, ನಮಗೆ ಸಕ್ಸಸ್ ಅಂದರೆ ಏನು ಅಂದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಪುರುಷಾರ್ಥ. ಆ ಪುರುಷಾರ್ಥ ಸಿಗೋದು ಹೇಗೆ ಅಂದರೆ ಆ ಪುರುಷಾರ್ಥಕ್ಕೆ ಸಾಧನ ಶ್ರೀಕೃಷ್ಣ ಭಗವಂತ ಶ್ರೀಮನ್ನಾರಾಯಣ ನನ್ನ ಎಲ್ಲ ಪುರುಷಾರ್ಥಗಳಿಗೆ ಸಾಧನ ಅಂತ ಹೇಳಿ ವೇದಗಳು ಹೇಳ್ತಾ ಇವೆ. ತ್ರೈಗುಣ್ಯ ವಿಷಯಾ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ಇದಕ್ಕೆ ವ್ಯಾಖ್ಯಾನ ಮಾಡಿದವರು ಹೆಂಗೆ ವ್ಯಾಖ್ಯಾನ ಮಾಡಿಬಿಟ್ರು ಅಂದರೆ ತ್ರೈಗುಣ್ಯ ವಿಷಯಾ ವೇದಾಹ, ವೇದಗಳು ಬರೀ ಇದೆ ಹೇಳ್ತವೆ, ನೀವು ಅದು ವೇದಗಳನ್ನು ತೊರೆದು ವೇದ ಬಿಟ್ಟು ಬಿಡು ಅನ್ನೋ ಅರ್ಥದಲ್ಲಿ ವ್ಯಾಖ್ಯಾನಗಳಿವೆ. ಆದರೆ ರಾಯರಂತಾರೆ ಹಾಗಲ್ಲ, ತ್ರೈಗುಣ್ಯ ವಿಷಯಾ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ವೇದಗಳು ಮೇಲ್ನೋಟಕ್ಕೆ ತ್ರೈಗುಣ್ಯಗಳನ್ನು ಹೇಳಿದಾಗ ಅನ್ನಿಸ್ತದೆ, ಈ ಎಲ್ಲ ಪ್ರಾಕೃತವಾದಂತಹದರಲ್ಲಿ ನಮಗೆ ಆಸಕ್ತಿ ತರಿಸುವಂತ ಅನ್ನಿಸ್ತವೆ. ನೀನು ಅದನ್ನು ಮೀರಿ ಅದರ ಒಳಗಿರುವ ಭಗವತ್ ತತ್ವವನ್ನು ಕಾಣು. ನಿಸ್ತ್ರೈಗುಣ್ಯೋ ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಅರ್ಥ. ಸಕಾಮ ಅಂದರೆ ಫಲಗಳೇ ಹೇಳ್ತವೆ ವೇದಗಳು. ಇದು ಮಾಡಿದರೆ ನಿನಗೆ ಮಕ್ಕಳಾಗ್ತಾರೆ, ಇದು ಮಾಡಿದರೆ ನಿನಗೆ ಐಶ್ವರ್ಯ ಬರುತ್ತೆ ಅಂತ ವೇದಗಳು ಹೇಳ್ತವೆ. ಮಹಾಲಕ್ಷ್ಮಿ ವ್ರತ ಮಾಡಿದರೆ ಒಳ್ಳೆ ದುಡ್ಡು ಬರುತ್ತೆ, ನಿನಗೆ ಒಳ್ಳೆ ಶ್ರೀಮಂತಿಗೆ ಬರುತ್ತೆ ಅಂತ ಮಹಾಲಕ್ಷ್ಮಿ ವ್ರತ ಮಾಡೋದು. ಅಂದರೆ ವೇದಗಳು ಹಾಗೆ ಫಲವನ್ನು ಹೇಳ್ತವೆ. ಆದರೆ ಬರೀ ಫಲವನ್ನೇ ಇಟ್ಟುಕೊಂಡು ನೀನು ಮೋಸ ಆಗಬೇಡ. ನಿಸ್ತ್ರೈಗುಣ್ಯೋಭವ, ನಿಸ್ತ್ರೈಗುಣ್ಯ ಅಂದರೆ ಭಗವಂತ, ನಿಷ್ಕಾಮವಾಗಿ ಭಗವಂತನನ್ನು ನೀನು ಆರಾಧನೆ ಮಾಡು. ಅದರಲ್ಲಿ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ.
ಇಲ್ಲಿ ಆತ್ಮವಾನ್ ಅನ್ನೋದಕ್ಕೆ ಭಗವಂತನ ಸ್ಮರಣೆಯನ್ನು ನೀವು ಮಾಡುವಂತ. ಭಗವಂತನ ಸ್ಮರಣೆ ಮಾಡೋದು ಹೇಗೆ ಅಂತಂದರೆ ಮಮ ಸ್ವಾಮಿ ಹರಿಹಿ ಇತಿ ನಿತ್ಯಸ್ಮರಣವಾನ್ ಅಂತ ರಾಯರು ಅಲ್ಲಿ ಬರೀತಾರೆ. ಅದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ ಮಾತನ್ನು ಇಲ್ಲಿ ಸ್ಮರಿಸ್ತಾರೆ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಚತುರ್ಥಾಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ ಬಂದುವ ಸೂತ್ರಕ್ಕೆ ಆಚಾರ್ಯರು ಬರೆಯುವಾಗ ಇದೇನು ಆತ್ಮೋಪಾಸನೆ ಅಂತ ಪರಮಾತ್ಮನನ್ನು ಮಮ ಸ್ವಾಮಿ ಸರ್ವಸ್ಯ ಸ್ವಾಮಿ ಅಂತ ನಿತ್ಯ ಆರಾಧನೆ ಮಾಡಬೇಕು ಅಂತ ಏನು ಒಂದು ಇದನ್ನು ಎಂದಿಗೂ ಮರೆಯಬಾರದು ಅಂತ, ನಿತ್ಯ ಪಠಣೀಯ, ನಿತ್ಯ ಹೇಳಬೇಕಾಗಿರುವಂಥದ್ದು ಅಂತ ಶಾಸನೆ ಮಾಡಿದ್ದಾರೆ. ಉಳಿದ ಎಲ್ಲ ಸಾಧನೆಗಳು ಮಾಡ್ತಾ ಇರ್ತೇವೆ, ಅದರ ಜೊತೆಗೆ ಇದು ಇದ್ದೇ ಇರಲೇಬೇಕು ಅಂತ. ಅಂದರೆ ಇದು ರಾಯರ ಗೀತಾ ವಿವೃತ್ತಿಯಲ್ಲಿ ನಿಮಗೆ ಸಿಕ್ಕಿದ್ದು ಅಂತ. ಅದನ್ನು ಎರಡನೇ ಚಾಪ್ಟರು 45ನೇ ಶ್ಲೋಕ ಭಗವದ್ಗೀತೆಯಲ್ಲಿ ಯೋಗ ಲಕ್ಷಣ ಹೇಳಿದ ಶ್ಲೋಕ ಯಾವುದು ಅಂದರೆ 2.45. ಸೊ ಅದರಲ್ಲಿ ರಾಯರ ವ್ಯಾಖ್ಯಾನ ಗೀತಾ ವಿವೃತ್ತಿಯಲ್ಲಿ ನಾವು ಗಮನಿಸಿದರೆ ಅದರಲ್ಲಿ ಸಂಕ್ಷೇಪವಾಗಿ ಆ ಇಡೀ ಶಾಸ್ತ್ರಾರ್ಥವನ್ನು ರಾಯರು ಅದರಲ್ಲಿ ಸಂಗ್ರಹ ಮಾಡಿ ತಿಳಿಸ್ತಾರೆ. ಸೊ ಇದನ್ನು ನಾವು ನಿತ್ಯ ಪಠನೀಯ ಮತ್ತು ಅದರದ್ದು ಸ್ವಾರಸ್ಯ ಈ ಸಂಸ್ಕೃತ ಬರದೇ ಇದ್ದರೆ ಪರವಾಗಿಲ್ಲ, ಆದರೆ ಅವರು ಹೇಳಿದ್ದೇನು ಅಂದರೆ ನಿತ್ಯ ಮಮ ಸ್ವಾಮಿ ಹರಿಹಿ ಸರ್ವಸ್ಯ ಪತಿರೇವಚ, ಇಷ್ಟು ಸದಾ ಕಾಲದಲ್ಲಿ ಧ್ಯಾನವನ್ನು ಮಾಡಿ ಅದೇ ಯೋಗಾನುಷ್ಠಾನಕ್ಕೆ ಮೂಲಭೂತವಾದಂತಹ ಒಂದು ತತ್ವ ಅಂತ. ಸೊ ಇದನ್ನು ರಾಯರು ನಿರ್ದ್ವಂದ್ವ ಮೊದಲಾದಂತಹ ಒಂದು ಸ್ಥಿತಿಯನ್ನು ಹೊಂದಿದವನಾಗಿ ನಿತ್ಯ ಪುಮರ್ಥ ಹೇತು ಭಗವಾನ್, ಭಗವಂತ ನನಗೆ ಪುರುಷಾರ್ಥ ಕೊಡ್ತಾನೆ, ಇವು ಯಾರನ್ನೂ ನಂಬಿಕೊಂಡು ಪ್ರಯೋಜನ ಇಲ್ಲ, ನೇರವಾಗಿ ಭಗವಂತನನ್ನು ನಂಬಬೇಕು. ನಿತ್ಯ ಪುಮರ್ಥ ಹೇತು ಭಗವಾನ್, ಅಂತಹ ಭಗವಂತ ಅವನೇ ವೇದ ತಾತ್ಪರ್ಯ ವಿಷಯ. ಇಡೀ ವೇದಗಳಿಗೆ ಅವರು ಒಬ್ಬರನ್ನಂತ ಹೇಳ್ತಾರೆ, ಇವರು ಇನ್ನೊಬ್ಬರನ್ನಂತ ಹೇಳ್ತಾರೆ, ಇಲ್ಲ, ಎಲ್ಲ ವೇದಗಳಿಗೂ ಒಂದು ಏಕವಾಕ್ಯತೆ ಇದೆ, ಒಂದು ಮತ ಇದೆ, ಅದೇ ವಿಷ್ಣು ಪರವಾಗಿದೆ ಅಂತ ರಾಯರು ಅದನ್ನು ಹೇಳ್ತಾ ವೇದ ತಾತ್ಪರ್ಯ ವಿಷಯ ನ ಕಾಮ್ಯಕರ್ಮ. ವೇದಗಳು ಸ್ವರ್ಗಕ್ಕೆ ಬೇಕು ಹೋಗಂತಂದರೆ ಹೀಗೆ ಮಾಡು, ಯಜ್ಞ ಮಾಡು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ, ಅದು ಪ್ರಧಾನ ಅಲ್ಲ, ಅದರಲ್ಲಿ ನೀನು ಬೀಳಬೇಡ. ಇತಿ ಜ್ಞಾತ್ವ ಕಾಮ್ಯಕರ್ಮ ತ್ಯಾಗೇನ, ಯಾವುದೇ ಕರ್ಮ ಮಾಡಿದರೂ ಕಾಮನೆಯಿಂದ ಅದಕ್ಕೇನೋ ಸ್ವರ್ಗ ಬೇಕು ಅಥವಾ ದುಡ್ಡು ಬೇಕು ಅನ್ನೋದಕ್ಕೆ ಮಾಡಬೇಡ, ಅದನ್ನು ಹಾಗೆ ಮಾಡದೆ ಸರ್ವತ್ರ ಎಲ್ಲ ಕಡೆ ಹೋದಾಗಲೂ ಸಂತತಃ ಎಲ್ಲ ಕಾಲದಲ್ಲೂ ಎಲ್ಲ ಕಂಡೀಷನ್ಸ್ ಹಾಕ್ಕೊಂಡು ಬರ್ತಾರೆ. ಸರ್ವತ್ರ ಸಂತತಃ ಸಾಧು ಗುಣ ಹರಿಹಿ ಅಂದರೆ ಎಲ್ಲ ಗುಣಪೂರ್ಣನಾದ ಭಗವಂತನು, ಹರಿ ಶ್ರೀಕೃಷ್ಣ, ಮಮ ಸ್ವಾಮಿ ನನ್ನ ಸ್ವಾಮಿ, ಸರ್ವಸ್ಯ ಸ್ವಾಮಿ ಎಲ್ಲರಿಗೂ ಸ್ವಾಮಿ, ಇತಿ ನಿತ್ಯಸ್ಮರಣಮೇವ ಜ್ಞಾನೋಪಾಯ ನತು ಐಕ್ಯಸ್ಮೃತಿ ಇತ್ಯುಕ್ತಂ ಭವತಿ ಅಂತ ಸಾರಾಂಶವನ್ನು, ಇಡೀ ಶಾಸ್ತ್ರದ ಸಾರಾಂಶ, ಇಡೀ ವೇದಗಳ ಸಾರಾಂಶ, ಇಡೀ ಬ್ರಹ್ಮಸೂತ್ರಗಳ ಸಾರಾಂಶ, ಇಡೀ ಭಾಷ್ಯ ಗ್ರಂಥಗಳ ಸಾರಾಂಶಭೂತವಾಗಿ ಇಡೀ ಮಹಾಭಾರತ ಪುರಾಣ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಷು, ಅಷ್ಟು ಸಾರಭೂತವಾಗಿ ರಾಯರು ಈ ಗೀತಾ ವಿವೃತ್ತಿ ಅದಕ್ಕೆ ಗೀತಾರ್ಥ ಸಂಗ್ರಹ ಅಂತ ಹೆಸರು. ಆ ಗೀತಾರ್ಥ ಸಂಗ್ರಹ ಗ್ರಂಥದಲ್ಲಿ ಈ ತತ್ವವನ್ನು ನಮಗೆ ನೀಡಿದ್ದಾರೆ. ರಾಯರ ಗ್ರಂಥಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದರೆ ಬಹಳ ಸಂತೋಷ. ಆಗದೇ ಇದ್ದರೆ ನಿತ್ಯ ಈ ಚಿಂತನೆಯನ್ನು ನಾವು ಸದಾ, ಈ ಚಿಂತನೆ ಬೇರೆ ಯಾವ ನಮ್ಮ ಕಾರ್ಯಕ್ಕೂ ಅಡ್ಡು ಬರೋದಿಲ್ಲ. ನೀವು ಯಾರನ್ನಾದರೂ ಫೇಸ್ ಮಾಡಿದ್ರೂ ಸಹಿತ ಮಮ ಸ್ವಾಮಿ ಹರಿಹಿ ಸರ್ವಸ್ಯ ಪತಿರೇವಚ, ಅವರಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ನಿಮ್ಮ ಜೊತೆಗೆ ಇದ್ದರೆ ಸಾಕು. ಇಂತಹ ಪ್ರಾಕ್ಟಿಕಲ್ ನೋಡಿ, ಭಗವದ್ಗೀತೆ ಅದಕ್ಕೆ ವೆರಿ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತಾ ಇದೆ. ಅಂತಹ ಪ್ರಾಕ್ಟಿಕಲ್ ನಾಲೆಡ್ಜ್ ಯಾವುದು ಅಂತ ವಿತ್ ಎಕ್ಸಾಂಪಲ್ ನಮಗೆ ರಾಯರು ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದೇ ಅವರ ಇಡೀ ಗ್ರಂಥಗಳ ಸಾರಾಂಶ ಅಂತ ನಾವು ತಿಳಿಯಬಹುದು. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ, ಈ ಒಂದೇ ಲೈನ್ ಸಾಕು ನಿಮಗೆ ಅಂತ. ಅಂದರೆ ನಿಮಗೇನು ಗ್ರಂಥಗಳು ಅರ್ಥ ಆಗದೆ ಇರಲಿ, ಸಂಸ್ಕೃತ ಬರದೇ ಇರಲಿ, ಎಷ್ಟೋ ಕಷ್ಟಪಡ್ತೀವಿ ನಾವು ಏನೋ ತಿಳ್ಕೊಳ್ಳೋಣ ಅಂತ, ಅದು ಕಷ್ಟ. ಬೇರೆ ಬೇರೆ ಅವರವರ ಲೈಫ್ ಸ್ಟೇಜಲ್ಲಿ ನಾವು ಏನೇನೋ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ ತಲೆನಲ್ಲಿ, ಎಲ್ಲ ಲೌಕಿಕದ್ದು ವಿಷಯಗಳು, ಅದು ಈಸಿಯಾಗಿ ಅರ್ಥ ಆಗಲ್ಲ ನಮಗೆ. ಆ ಗ್ರಂಥಗಳಾಗಲಿ, ಅಲ್ಲಿರುವಂತಹ ಗಾಂಭೀರ್ಯತೆ ಆಗಲಿ, ಅದು ಭಾಷೆ ತಿಳಿಯೋದಕ್ಕೇ 4-5 ವರ್ಷ ಬೇಕು, ಕಲಿತೀರಿ ಅಂತ ಹೋದ್ರೂ. ಆದರೆ ನೀವು ಹೇಳ್ತಾ ಇದ್ದೀರಿ ಸರಳವಾದ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ರಾಯರು. ಒಂದು ಕ್ಯಾಪ್ಸ್ಯೂಲಲ್ಲಿ
ಇದನ್ನೆಲ್ಲ ನಾವು ಹಿಡ್ಕೊಂಡು ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ವಿಸ್ತಾರಕ್ಕೂ ನಾವು ಹೋಗೋದಕ್ಕೆ ಇದೇ ಒಂದು ಕೀ ಆಗುತ್ತೆ. ಬೇರೆ ಬೇರೆ ಈ ಪಂಚಭೂತಗಳು, ಪಂಚರೂಪಗಳು, ದೇವರದ್ದು ನೀವೆಲ್ಲ ಇಲ್ಲಿ ಪಂಚರೂಪಿ ಭಗವಂತನ ಆರಾಧನೆಯನ್ನು ಇಲ್ಲೆಲ್ಲ ನೀವು ಅದಕ್ಕೆ ಒಂದು ರೂಪವನ್ನೇ ಕೊಟ್ಟಿದ್ದೀರಿ. ಸೊ ಇದೊಂದು ಆಸ್ಪೆಕ್ಟನ್ನು ನೀವು ಮಮಸ್ವಾಮಿ ಹರಿಹಿ ಅನ್ನೋದಕ್ಕೆ ತೊಗೊಂಡು ಬರ್ಬೋದು ನಿಧಾನವಾಗಿ. ಸೊ ಉಪನಿಷತ್ತುಗಳಲ್ಲಿ ಹೇಳಿದ ಬೇರೆ ಎಲ್ಲ ತತ್ವಗಳು, ಸಪ್ತಾನ್ನ ವಿದ್ಯೆ ಇರ್ಬೋದು, ವಸು ಏನೇ ವಿದ್ಯೆ ಇದ್ರೂ ಇದರಲ್ಲಿ ನಾವು ಕಾಣಲಿಕ್ಕೆ ಪ್ರಾರಂಭ ಆದರೆ ಇದೊಂದು ರೀತಿಯಲ್ಲಿ ನಮಗೆ ಅನುಕೂಲ, ಮೈಂಡ್ಗೆ ಒಂದು ಸಂಗ್ರಹ, ಒಂದು ಕ್ಯಾಪ್ಸೂಲ್ ಆಗಿ ತಿಳಿದಿದ್ದನ್ನು ವಿಸ್ತಾರಗೊಳಿಸ್ಕೊಳ್ಳೋದಕ್ಕೆ. ನಾನು ಡೈಲಿ ಲೈಫಲ್ಲಿ ಯಾರನ್ನೋ ಭೇಟಿ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ, ಅವಾಗ ಅದು ಬ್ಯಾಕ್ಗ್ರೌಂಡಲ್ಲಿ ನನ್ನ ಮೈಂಡಲ್ಲಿ ಓಡ್ತಾ ಇರಬೇಕು. ನನ್ನ ಸ್ವಾಮಿ ಶ್ರೀಹರಿ, ಅವ್ರಿಗೂ ಅವನೇ ಸ್ವಾಮಿ ಶ್ರೀಹರಿ. ಎಷ್ಟೋ ಕನೆಕ್ಷನ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಅವರು ಮೈಂಡ್ ನಮಗೆ ಅನುಕೂಲವಾಗಿ ಟರ್ನ್ ಆಗೋದು. ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಕೆಲವೊಂದು ಏನಂದರೆ ಪ್ರತಿಕೂಲರಾಗಿರೋರು ಅನುಕೂಲ ಆಗಿಬಿಡ್ತಾರೆ. ಯಾಕಂದರೆ ಈ ಥರ ಕಾಂಟೆಂಪ್ಲೇಷನ್ ಇದ್ದಾಗ ತುಂಬ ಅವರು ಹಿಂಗೆ ಕೆಲಸ ಮಾಡೇ ಕೊಡೋದಿಲ್ಲ ಅನ್ನುವ ಯಾರೋ ಒಬ್ಬ ಅಧಿಕಾರಿ ಇರ್ತಾನೆ. ನಾವು ಹೀಗೆ ಯೋಚನೆ ಮಾಡ್ತಾ ಇದ್ದರೆ ಅವನ ಮೈಂಡ್ ಚೇಂಜ್ ಆಗಿ ಸೈನ್ ಮಾಡಿ ಕೊಟ್ಟು ಬಿಡ್ತಾನೆ. ಪ್ರಾಕ್ಟಿಕಲ್ ಆಗಿ ಅನುಭವಿಸಿರುವಂತಹ ವಿಚಾರ. ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ಈ ಸೂತ್ರವನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋದಾಗ ತುಂಬ ಒಳಗಡೆ ನಾವು ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋದಕ್ಕೂ ಇದು ಒಂದು ಗೇಟ್ವೇ ಆಗತ್ತೆ ಅಂತ ನನ್ನ ಅನುಭವ. ಅಲ್ಲ, ಇದು ಒಂಥರ ಅದ್ಭುತವಾದ ಒಂದು ಎಂಡಿಂಗ್ ಕೊಟ್ರಿ ನೀವು. ಅಂದರೆ ಇದರಿಂದ ಟೇಕ್ ಅವೇ ಏನು ಅಂತ ನಾವು ಯಾವಾಗಲೂ ನೋಡ್ತೀವಿ. ಈಗ ಒಂದು 40 ನಿಮಿಷ 50 ನಿಮಿಷ ಈ ಒಂದು ರಾಯರ ಗ್ರಂಥದ ಬಗ್ಗೆ ಒಂದು ವಿಡಿಯೋ ನೋಡಿದ್ರೆ ನಾನು ಏನು ವಾಟ್ ಈಸ್ ಮೈ ಟೇಕ್ ಅವೇ, ಇದರಿಂದ ನಾನೇನು ಮಾಡಬೇಕು ನೆಕ್ಸ್ಟು ಅಂದರೆ ನೀವು ವೆರಿ ಕ್ಲಿಯರ್ಲಿ ಹೇಳಿದ್ರಿ. ರಾಯರ ಸಂದೇಶ ಮಮಸ್ವಾಮಿ ಹರಿ ಅಂತ ನೀವು ಪ್ರತಿಕ್ಷಣ ಅದನ್ನು ನೀವು ಅನುಸಂಧಾನ ಮಾಡ್ಕೊಳ್ಳಿ. ಅದು ನನ್ನ ಸ್ವಾಮಿ, ದೇವ್ರ ದೊಡ್ಡವನು ಅನ್ನೋದಕ್ಕಿಂತ ನನಗೆ ಅವನ ಸ್ವಾಮಿ ಅನ್ನೋದು ತುಂಬ ಮುಖ್ಯ. ರಿಲೇಷನ್ಶಿಪ್ ಬೇಕು. ಹೌದು. ಭಕ್ತಿ ಅಂದರೆ ಅದೇ ದ ನಿರ್ವಚನ ಆಫ್ ಭಕ್ತಿ. ರಾಯರದ್ದು ಭಕ್ತಿ ಸಿದ್ಧಾಂತ ಜ್ಞಾನ, ಭಕ್ತಿ, ವೈರಾಗ್ಯ. ರಾಯರ ಹತ್ರ ಹೋದರೆ ಈ ಮೂರು ನಮಗೆ ಸಿಗುವಂಥದ್ದು. ಸೊ ಜ್ಞಾನ ಕೊಡ್ತಾರೆ, ಮಮಸ್ವಾಮಿ ಹರಿಹಿ ಅನ್ನೋ ಜ್ಞಾನ. ಭಗವಂತ ನನ್ನ ಸ್ವಾಮಿ, ಎಲ್ಲರಿಗೂ ಸ್ವಾಮಿ ಅಂದಾಗ ನಮಗೆ ಎರಡು ಬರ್ತಾ ಇದೆ. ಒಂದು ದೇವರಿಗೂ ನಮ್ಮಲ್ಲಿರುವಂಥ ಕನೆಕ್ಷನ್, ಅಲ್ಲದೆ ನನಗೂ ಪರಿವಾರದ ಸದಸ್ಯರಿರ್ಬೋದು, ಹೆಂಡತಿ ಮಕ್ಕಳು, ಅವರಿಗೂ ನನಗೂ ಇರುವಂತಹ ಕನೆಕ್ಷನು ಕೂಡ ಡೈರೆಕ್ಟ್ ಕನೆಕ್ಷನ್ ಅಲ್ಲ, ಅದು ಆ ಶ್ರೀಹರಿಯವರ ದ್ವಾರಾನೇ ಕನೆಕ್ಷನು ಅನ್ನೋದಕ್ಕೆ. ಮನೆ ಅಂದಾಗ ಹೀಗೆ ನಾವು ಹೋಗ್ತೀವಿ, ಹೀಗೆ ಹೋಗೋದಿಲ್ಲ. ಲೈನ್ ಹಾಕಿ ಮನೆ ಅನ್ನಲ್ಲ. ಈಗ 3 ಟ್ರಯಾಂಗಿಲ್ ಹಾಕಿದ್ರೇ ಮನೆ. ಇಲ್ಲಿ ನಮ್ಮ ಪರಿವಾರ ಸದಸ್ಯರು, ಮೇಲೆ ಕನೆಕ್ಟಿಂಗ್ ಪಾಯಿಂಟ್ ಆಗಿರೋ ಒಂದು ವರ್ಟೆಕ್ಸ್ ಅಂತ ಕರಿತೀವಲ್ಲ, ಅದು ಕಾಮನ್ ಕನೆಕ್ಷನ್, ಕಾಮನ್ ಪಾಯಿಂಟ್ ಇದೆಯಲ್ಲ, ಅದು ಭಗವಂತ. ಇದು ರಾಯರ ಸಿದ್ಧಾಂತ, ಇದೇ ಮಧ್ವ ಸಿದ್ಧಾಂತ, ಇದೇ ನಮ್ಮ ಸನಾತನ ವೈದಿಕ ಸಿದ್ಧಾಂತ ಅಂತ ನಾವು ಎಲ್ಲ ಗ್ರಂಥಗಳನ್ನು ಸವಿಮರ್ಶವಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು. ಅದನ್ನು ರಾಯರು ಈ ಡೆಲಿವರಿ ಪಾಯಿಂಟ್ ಸುಲಭವಾಗಿ ನಮಗೆ ಇಷ್ಟು ಕ್ಯಾಪ್ಸೂಲ್ ರೂಪವಾಗಿ ಮೊದಲು ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ಇದನ್ನು ನೀವು ಪರ್ಸ್ಯೂ ಮಾಡಿ. ಅನೇಕ ನಿಮಗೆ ದಾರಿಯಲ್ಲಿ ಬರ್ತಾರೆ ಸ್ನೇಹಿತರು, ಮಿತ್ರರು, ಜ್ಞಾನ ಕೊಡುವವರು. ನಿಮ್ಮ ಸಂದೇಹಗಳು ಬರಬಹುದು. ಅನೇಕ ಬೇರೆ ಬೇರೆ ಸಿದ್ಧಾಂತ ದರ್ಶನಗಳು ಇವೆ ಅಲ್ಲ, ವೈದಿಕ ಅಂತಲೇ ಹೇಳುವಂಥ ಸಿದ್ಧಾಂತಗಳಿರುತ್ತೆ. ಯಾರಿಗೂ ರಾಯರು ನೋ ಅನ್ನೋದಿಲ್ಲ. ನೀವು ಅದನ್ನು ವಿಚಾರ ಮಾಡಿ ಕೊನೆಗೆ ನಿರ್ಣಯ ಬರಬೇಕಾಗತ್ತೆ. ಅನೇಕ ಹಾದಿಗಳು ನೇರವಾಗಿ ಮೋಕ್ಷಕ್ಕೆ ಹೋಗೋದಿಲ್ಲ. ಎಲ್ಲರೂ ಸೇರಿ ಒಂದು ಹಾದಿ ಆಗಬೇಕು. ಎಲ್ಲ ಹಾದಿಗಳು ಮೋಕ್ಷಕ್ಕೆ ಅಂತ ರಾಯರು ಹೇಳಿಲ್ಲ. ಆದರೆ ಎಲ್ಲ ಹಾದಿಗಳಲ್ಲಿ ನೀವೇನಿದ್ದೀರಿ, ನೀವು ಎಲ್ಲರೂ ಒಂದು ಹಾದಿಗೆ ಬರಬೇಕಾಗತ್ತೆ. ಅದು ಸತ್ಯವಾದ ಹಾದಿಯಾಗಿರುತ್ತೆ. ಅದರಲ್ಲಿ ಎಲ್ಲರಿಗೂ ಮೋಕ್ಷಕ್ಕೆ ಹೋಗೋಕ್ಕಿದೆ. ಅದನ್ನು ನಾನು ಆ ಹಾದಿ ಹುಡುಕೋದೇ ಇಲ್ಲ ಅಥವಾ ಆ ಹಾದಿ ನನಗೆ ಬೇಕೇ ಇಲ್ಲ ಅಂದರೆ ಆಗ ಯಾರೂ ಅವರನ್ನು ಉದ್ಧಾರ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಜೀವರಾಶಿಗಳು ಆ ಒಂದು ಒಳ್ಳೆಯ ಹಾದಿ, ಆ ಸನ್ಮಾರ್ಗ ಅಂತ, ಆ ಸನ್ಮಾರ್ಗವನ್ನು ಹುಡುಕಲೇಬೇಕಾಗಿರುವಂಥದ್ದು. ಅದಕ್ಕೆ ಮೂಲಭೂತವಾದ ಕೀ ಅಂದರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಮಮಸ್ವಾಮಿ ಹರಿಹಿ, ಈ ವಿಶ್ವಾಸ. ಈ ರಾಯರ ಗ್ರಂಥಗಳ ಒಂದು ಬಗ್ಗೆ ಇಷ್ಟು ನಿಮಿಷಗಳ ಕಾಲ ನಮ್ಮ ಹತ್ರ ನಿಮ್ಮ ಪಾಠ ಪ್ರವಚನಗಳಲ್ಲಿ ಬಹಳಷ್ಟು ನೀವು ತೊಡಗಿಸ್ಕೊಂಡವರು, ಅಲ್ಲಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ನಿಮ್ಮ ರಿಸರ್ಚ್ ನಡೀತಾ ಇದೆ. ಇಷ್ಟೆಲ್ಲದರ ಮಧ್ಯ ತಾವು ಬಂದು ಈ ರಾಯರ ಪರಿಚಯ ಮಾಡಿಸ್ಕೊಟ್ಟಿದ್ದೀರ ನಮಗೆ. ಮೂಲಭೂತವಾಗಿ ರಾಯರು ಅಂದರೆ ನೀವು ಹೇಳಿದ್ರಿ ಅವರ ಗ್ರಂಥನೇ ರಾಯರು ಅಂತ. ಹಾಗಾಗಿ ಆ ಎಲ್ಲ ಗ್ರಂಥಗಳ ಮೂಲ ವಾಕ್ಯನ ನಮಗೆ ಕೊನೆಯಲ್ಲಿ ತಿಳಿಸಿದ್ರಿ. ಅದು ಮಮಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಹೇಳಿ. ಸೊ ತುಂಬ ಧನ್ಯವಾದ ಆಚಾರ್ಯ. ಈ ಒಂದು
ವಿಷಯ ಆ್ಯಕ್ಚುಲಿ ಈ ಥರ ಈ ಒಂದು ಸಣ್ಣ ಶ್ಲೋಕದಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನೋ ಒಂದು 5-6 ಲೈನಲ್ಲಿ ಹೇಳ್ತೀರಾ, ಇದೆಲ್ಲ ಹೇಳಿದ್ದಾರೆ, ಒಳ್ಳೇದು ಮಾಡಿ, ಇದನ್ನು ಮಾಡಬೇಡಿ ಆ ಥರ. ಆದರೆ ಭಗವಂತನ ಪ್ರತಿ ಕ್ಷಣದಲ್ಲಿ ನಿಮಗೂ ಅವನಿಗೆ ಇರುವಂತಹ ನಂಟನ್ನು ನಾವು ಜ್ಞಾಪಿಸ್ಕೊಂಡು, ನಮಗೂ ಬೇರೆಯವ್ರಿಗೂ ಇರೋದು ಕೂಡ ಅವನೇ ನಂಟು, ನಮಗೂ ಪ್ರಪಂಚಕ್ಕೂ ಇರೋದು ಅವನೇ ನಂಟು ಅನ್ನೋದು ಅದ್ಭುತವಾಗಿ ತಿಳಿಸಿದ್ರಿ. ಆ ರಾಯರ ಇಂಗಿತನ ನಾವೆಲ್ಲ ಅದನ್ನು ತಿಳ್ಕೊಂಡು ಎಲ್ಲ ಯಾರ್ಯಾರು ಈ ಮಾತನ್ನು ಕೇಳ್ತಾ ಇದ್ದಾರೆ ವಿಡಿಯೋ ಮೂಲಕ, ಆಡಿಯೋ ಮೂಲಕ, ಅವರೆಲ್ಲರಿಗೂ ಕೂಡ ಈ ಮಾತು ನಾಟಲಿ, ಅವರ ಹೃದಯದಲ್ಲಿ ಕೂತ್ಕೊಳ್ಳಿ ಆ ರಾಯರ ಮನಸ್ಸು. ಆ ಮಾತಿನಿಂದ, ಆ ಸ್ಮರಣೆಯಿಂದ ಎಲ್ಲರ ಒಂದು ಜೀವನ ಉದ್ಧಾರ ಆಗಲಿ. ನಮ್ಮ ಮಾನವ ಜನ್ಮನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ರಾಯರ ಸಂದೇಶ ಕೊಟ್ಟಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ತುಂಬ ಧನ್ಯವಾದ. ಶ್ರೀಕೃಷ್ಣ. ತಾವು ನೋಡಿದ್ರಿ ಈ ರಾಯರ ಗ್ರಂಥಗಳ ಒಂದು ಅದ್ಭುತವಾದ ವಿಶ್ಲೇಷಣೆ ನಮಗೆ ಆಚಾರ್ಯರು ಕೊಟ್ಟಿದ್ದಾರೆ ಕಳೆದ ಕೆಲವು ನಿಮಿಷಗಳಲ್ಲಿ. ಈ ಎಲ್ಲ ವಿಷಯಗಳನ್ನು ನಾವು ಮತ್ತೆ ಮತ್ತೆ ನೋಡಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಥರದ ಒಂದು ವಿಷಯ ಒಂದು ಬಾರಿ ಕೇಳಿಸ್ಕೊಂಡ್ರೆ, ಒಂದು ಬಾರಿ ನೋಡಿದ್ರೆ ಅದನ್ನು ನಾವು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಸರಿ ನಾವು ಹೇಳ್ತೀವಿ, ಯಾವುದೋ ಒಂದು ಪ್ರವಚನ ಕೇಳ್ತೀವಿ, ಅದನ್ನು ನಾನು ಒಂದು 3ನೇ ಸರಿ, 4ನೇ ಸರಿ, 5ನೇ ಸರಿ ಕೇಳಿದಾಗ ಅದೊಂದು ಸ್ವಲ್ಪ ಅರ್ಥ ಆಗುತ್ತೆ ಹೊರತು, ಈ ಅಧ್ಯಾತ್ಮದ ವಿಷಯಗಳು ಆಚಾರ್ಯ ನನಗೆ ಅದು ಒಂದು ಸರಿಗೆ ಪೇಪರ್ ಓದೋ ಥರ ಅರ್ಥ ಆಗಲ್ಲ, ಅದು ರಿಪೀಟ್ ಮಾಡ್ತಾನೇ ಇರಬೇಕು. ಸೊ ಈ ಎಲ್ಲ ರಾಯರ ಗ್ರಂಥಗಳ ಬಗ್ಗೆ ಏನು ವಿಷಯಗಳಿದೆ ಅದನ್ನು ಮತ್ತೆ ಮತ್ತೆ ಕೇಳಿ. ಅದು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಆ ಕಾಮೆಂಟಲ್ಲಿ ನೀವು ಆ ಪ್ರಶ್ನೆಗಳನ್ನು ಕೇಳ್ಬೋದು. ನಾವು ತಕ್ಕ ಪಂಡಿತರುಗಳಲ್ಲಿ ಆ ಉತ್ತರಗಳನ್ನು ತಗೊಂಡು ಅದಕ್ಕೆ ತಕ್ಕಂತಹ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀವಿ. ಈ ರಾಯರ ಆರಾಧನೆಯ ಪರ್ವಕಾಲದಲ್ಲಿ ಇದೊಂದು ಉತ್ತಮವಾದ ರಾಯರ ಪರಿಚಯ ಆಗಿದೆ ಈ ಗ್ರಂಥಗಳ ಮೂಲಕ. ಈ ವೇದಿಕ್ ವೆಲ್ನೆಸ್ ಫೋರಮ್ನನ್ನು ಈ ಥರದ ಮುಂದೆ ಬಹಳಷ್ಟು ಅನೇಕ ಜ್ಞಾನಕಾರ್ಯದ ಜ್ಞಾನವನ್ನು ಪ್ರಸಾರ ಮಾಡುವಂತಹ ಪಾಡ್ಕಾಸ್ಟ್ಗಳು ಬರುತ್ತೆ. ಅದಕ್ಕೆಲ್ಲನೂ ನೀವು ಭಾಗವಹಿಸಿ ಈ ಎಲ್ಲರೂ ಒಟ್ಟಾಗಿ ನಮ್ಮ ಸನಾತನ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.